ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಧುಮೇಹದಿಂದ ಯಾವುದೆಲ್ಲ ಅಂಗಾಂಗದ ಮೇಲೆ ದುಷ್ಪರಿಣಾಮ ಆಗ್ತದೆ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆದರೆ ಮಧುಮೇಹ ಮತ್ತು ಚರ್ಮಕ್ಕೆ ಏನು ಸಂಬಂಧವಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ 15 ವರ್ಷದಿಂದ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಮೊದಲಿಗೆ ನನ್ನ ಪ್ರಶ್ನೆ ಏನಂದ್ರೆ, ಮಧುಮೇಹ ಮತ್ತು ಚರ್ಮಕ್ಕೆ ಸಂಬಂಧ ಇದೆಯಾ? ಸಂಬಂಧ ಉಂಟು. ಮಧುಮೇಹ ಅಂತ ಹೇಳುವಾಗ ಶುಗರಿನ ಒಂದು ಕಾಯಿಲೆದಿಂದಾಗಿ ಬಾಧಿಸುವಾಗ ಎಲ್ಲ ಅಂಗಗಳ ಜೊತೆ ನಮ್ಮಲ್ಲಿ ವಿಶಾಲವಾದ ಅಂಗ ಅಂತೇಳಿ ಚರ್ಮಕ್ಕೆ ಹೇಳ್ತೇವೆ, ಅದಕ್ಕೂ ಕೂಡ ಬಾಧಿಸಿ ತೊಂದರೆ ಕೊಡುವಂಥದ್ದು ಉಂಟು. ಹಾಗಾದ್ರೆ ಯಾವುದೆಲ್ಲ ದುಷ್ಪರಿಣಾಮಗಳನ್ನ ಹೇಳ್ಬೋದು? ಒಂದು ಬ್ರಾಡ್ ಆಗಿ ನೋಡುವುದಾದ್ರೆ ಸಾಧಾರಣವಾಗಿ ಸಿಗುವಂತಹ ಒಂದು ತೊಂದರೆಗಳಲ್ಲಿ ಒಂದು ವ್ಯಕ್ತಿ ಯಾರಿಗೆ ಇನ್ಫೆಕ್ಷನ್ ಅಂತ ಏನು ಹೇಳ್ತೇವೆ ಅದು ತುಂಬ ಒಂದು ಡಿಫಿಕಲ್ಟ್ ಸಿಚುವೇಶನ್ ಥರ ಕಾಂಪ್ಲಿಕೇಟೆಡ್ ಆಗಿ ಇಲ್ಲ ಒಂದು ರೆಸಿಸ್ಟೆಂಟ್ ಆಗಿ ಕಾಣಿಸುವಂಥ ಇನ್ಫೆಕ್ಷನ್ಸ್ಗಳು, ಕಾಮನ್ ಕಾಣಿಸುವಂಥ ಇನ್ಫೆಕ್ಷನ್ಸು. ಅದರಲ್ಲಿ ದೇಹಕ್ಕೆ ಅಂಗಕ್ಕೆ ಅಂತಂತ ನೋಡುವಾಗ ಪರ್ಟಿಕ್ಯುಲರ್ ಆಗಿ ನಮ್ಮಲ್ಲಿ ಕೆಲವು ಜೆನೆಟ್ಲೇರಿಯಾ ಅಂತ ಹೇಳ್ತೇವೆ, ಕಾಲ್ ಅಂತ ಹೇಳ್ತೇವೆ, ಮತ್ತು ಕೆಲವರಲ್ಲಿ ತೊಡೆ ಸಂದಿಯಲ್ಲಿ ಅಂತ ಹೇಳ್ತೇವೆ. ಈ ನಮ್ಮ ಹಳೆ ಊರು ಭಾಷೆಯಲ್ಲಿ ಯಾರು ಒಂದು ಕೆಸರಲ್ಲಿ ಕೆಲಸ ಮಾಡುವಾಗ ಕೆಸರು ಹುಣ್ಣು ಅಂತ ಹೇಳ್ತಾ ಇದ್ರು. ಕೆಸರು ಹುಣ್ಣು ಅಂತ ಹೇಳಿದಾಗ ಅಲ್ಲಿ ಹುಣ್ಣಾಗಿ ಕೆಸರಲ್ಲಿ ಈ ನಿಮ್ಮ ಹುಣ್ಣಿನ ಅಂಶ ಕಾಣಿಸೋದಿಲ್ಲ, ಬಟ್ ಅದನ್ನ ನಮ್ಮ ಒಂದು ಆಂಗ್ಲ ಭಾಷೆಯಲ್ಲಿ ಆಗಲಿ ಇಲ್ಲ ವೈದ್ಯ ಭಾಷೆಯಲ್ಲಿ ಇಂಟರ್ಟ್ರೈಗೋ ಅಂತ ಹೇಳ್ತೇವೆ. ಅದು ತುಂಬಾ ಕಾಮನ್. ಎಷ್ಟೊಂದು ಸರಿ ನಮ್ಮಲ್ಲಿ ಕೆಲವು ಪೇಷಂಟ್ಸ್ ಹೊಸದಾಗಿ ಬಂದಾಗ ನಾವು ಅವ್ರನ್ನ ಅದಕ್ಕೆ ಚಿಕಿತ್ಸೆ ಕೊಡುವಾಗ ನಾನೇ ಸ್ವತಃ ಅವರನ್ನ ಡಯಾಬಿಟೀಸ್ ಡಯಾಗ್ನೋಸ್ ಮಾಡಿದ್ದೇನೆ. ಅಂಡ್ ಫುಲ್ ಬ್ಲೋನ್ ಡಯಾಬಿಟೀಸ್, ನಾಟ್ ನಿಮ್ಗೆ ಹೊಸದಾಗಿ ಒಂದು ವೆರಿ ಮೈಲ್ಡ್ ವೇರಿಯೇಷನ್ ಅಂತಲ್ಲ, ಫುಲ್ ಬ್ಲೋನ್ ಡಯಾಬಿಟೀಸು ಕೂಡ ನಾವು ನೋಡಿದ್ದೇವೆ. ಇನ್ಫೆಕ್ಷನ್ ಅಂತ ಹೇಳಿದಾಗ ಇನ್ಫೆಕ್ಷನ್ ಅಲ್ಲದೇನು ಕೂಡ ಸುಮಾರು ತೊಂದರೆಗಳುಂಟು, ಬಟ್ ಅದು ನಿಮ್ಮಲ್ಲಿ ಬಾಧಿಸುವಾಗ ನಮ್ಮಲ್ಲಿ ಒಂಥರ ನಿರ್ಲಕ್ಷ್ಯ ಮಾಡಿದ್ದು, ನಮ್ಮ ಒಂದು ಚಿಕಿತ್ಸೆ ಸರಿಯಾಗಿ ಪಡೆಯದೆ ಅದರ ಬಗ್ಗೆ ಇರುವಂತಹ ಒಂದು ತಪ್ಪು ಕಲ್ಪನೆ ಮತ್ತೆ ತಪ್ಪು ಆಲೋಚನೆಗಳಿಂದಾಗಿ ಅಂಗಾಂಗಕ್ಕೆ ಸಿವಿಯರ್ ಆಗಿ ತೊಂದರೆಗಳಾಗಿ, ಒಂದು ಕಿಡ್ನಿ ಇರ್ಬೋದು ಇಲ್ಲ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಮಾಡಿಕೊಂಡು ಅದರಿಂದ ಉದ್ಭವ ಆಗುವಂತಹ ಒಂದು ಸಿಚುವೇಶನ್ಸ್ ನಾವು ತುಂಬಾ ನೋಡ್ತೇವೆ. ಸರ್, ಈಗ ಫಂಗಲ್ ಇನ್ಫೆಕ್ಷನ್ ಅನ್ನುವಂಥದ್ದು ಕಾಮನ್ ಆಗಿ ಬರ್ತದೆ. ಆ ಮಧುಮೇಹಗಳಲ್ಲಿ ಅದು ಹೇಗೆ ಎಫೆಕ್ಟ್ ಕೊಡ್ತದೆ ಅಂತ ಹೇಳ್ಬೋದಾ? ಮೊದಲೇ ಹೇಳಿದ ಹಾಗೆ ಒಂದು ಫಂಗಲ್ ಇನ್ಫೆಕ್ಷನ್ ಅಂತೇಳಿ ನಾವು ಗಜಕರ್ಣೆ ಅಂತ ಏನು ಹೇಳ್ತೇವೆ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಬರುವಾಗ ಡಯಾಬಿಟೀಸ್ ಅಂದ್ರೆ ಶುಗರ್ ಇರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಗುಪ್ತಾಂಗ ಅಂತ ಏನು ಹೇಳ್ತೇವೆ, ಸ್ವಲ್ಪ ಕೆಲವರು ಜನರು ಮುಜುಗರ ಪಡ್ತಾರೆ. ಅದನ್ನ ಸರಿಯಾಗಿ ಒಂದು ಶುಶ್ರೂಷೆ ಮಾಡಿಸ್ಕೊಳ್ಳಿಕ್ಕೆ ಜನರ ಹತ್ರ ಒಂದು ಆಲೋಚನೆ ಇದ್ರೂ ಕೂಡ ಒಂದು ಸರಿಯಾದ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ ಹೋಗುದಿಲ್ಲ. ಅವರಿಗಲ್ಲಿ ಯಾರು ಒಂದು ವ್ಯಕ್ತಿ ಗೊತ್ತು, ಅಲ್ಲಿಂದ ಚಿಕಿತ್ಸೆ ತಗೋತಾರೆ. ಸೊ ಅದರಲ್ಲಿ ಈ ಚರ್ಮಕ್ಕೆ ಅನಾನುಕೂಲ ಆಗಿ ನಿಮಗೆ ಒಂದು ಆವ್ರೇಜ್ ಒಂದು ಏಜ್ ಅಲ್ಲಿ ಡಯಾಬಿಟೀಸ್ ಬಂದು ಒಂದು 5 ವರ್ಷ 6 ವರ್ಷ ಆದ ನಂತರ ಸ್ಕಿನ್ ಅನ್ನೋದು ಅಂದ್ರೆ ನಮ್ಮ ಒಂದು ಶೀರ್ಷಣದ ಮೇಲ್ಭಾಗದ ಸ್ಕಿನ್ ಚರ್ಮ ಹಿಂದೆ ಬಂದು ಹೋಗದೆ ಕಷ್ಟ ಆಗೋದು, ಮೂತ್ರ ಹೋಗ್ಲಿಕ್ಕೆ ಕಷ್ಟ ಆಗೋದು, ಅದರಿಂದ ಉರಿಯಾಗಿ ತೊಂದರೆ ಅನುಭವಿಸೋದು, ಮತ್ತೆ ಕೆಲವರಲ್ಲಿ ಅದನ್ನ ಒಂದು ತುಂಬಾನೇ ಡಿಫಿಕಲ್ಟ್ ಸಿಚುವೇಶನ್ ಅಂತ ಹೇಳ್ತೇವೆ, ಅದನ್ನ ಫೈಮೋಸಿಸ್ ಅಂತ ಹೇಳ್ತೇವೆ, ಹಾಗೆ ಆಗಿನೂ ಬರುವಂತದ್ದು ನೋಡಿದ್ದೇವೆ. ಸೊ ಇದು ಸಾಧಾರಣವಾಗಿ ಇಂಟರ್ಟ್ರೈಗೋ ಅಂತೇಳಿ ನಾನು ಮೊದಲು ಏನು ಹೇಳಿದ್ದೇನೆ ಅದರದ್ದೇ ಅಂಗವಾಗಿ ಇದಾಗುತ್ತೆ. ಸೊ ರೆಗ್ಯುಲರ್ ಫಂಗಲ್ ಇನ್ಫೆಕ್ಷನ್ ಹೋಲಿಸ್ಕೊಂಡಾಗ ಗಜಕರ್ಣೆ ಅಂತ ಏನ್ ಹೇಳ್ತೇವೆ ಅದರದ ಅಂಗಭಾಗವಾಗಿ ಇಂಟರ್ಟ್ರೈಗೋ ಅಂತ ಹೇಳುವಾಗ ಕ್ಯಾಂಡಿಯಲ್ ಅಂತ ಹೇಳ್ತೇವೆ, ಬಾಯಲ್ಲಿ ಬರುವಂತದ್ದು ಕೆಲವರಲ್ಲಿ ನೋಡ್ತೇವೆ. ಕೈ ಬೆರಳು ಮಧ್ಯದಲ್ಲಿ ತುಂಬಾ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸರು ಇರ್ತಾರೆ, ನೀರಲ್ಲಿ ಕೆಲಸ ಮಾಡುವಂಥದ್ದು, ಈ ಕೃಷಿ ಕೆಲಸ ಮಾಡುವಂಥದ್ದು, ತೋಟದಲ್ಲಿ ಕೆಲಸ ಮಾಡುವಂಥದ್ದು, ಮಕ್ಕಳಲ್ಲೇ ಅಲ್ಲ ಸ್ವಲ್ಪ ಒಂದು 20 ಇಲ್ಲ 20 ಇಲ್ಲ ಒಂದು 30 ವಯಸ್ಸಿನ ಒಳಗಡೆ ಇರೋ ಮಕ್ಕಳಲ್ಲಿ ಇಲ್ಲ ವಯಸ್ಸಾದ ಒಂದು ಚಿಕ್ಕ ವಯಸ್ಸು ಪ್ರಾಯದಲ್ಲಿ ಹುಡುಗರು ಶಾಲೆಗೆ ಹೋಗುವಾಗ ಡಯಾಬಿಟಿಕ್ ಇದ್ದು ಗೊತ್ತಿರುತ್ತೆ, ಬಟ್ ಅದನ್ನ ಕೇರ್ ತಗೊಳ್ಳದೆ ಶೂ ಮಧ್ಯದಲ್ಲಿ ಕಾಲ್ ಬೆರಳ ಮಧ್ಯಲ್ಲೆಲ್ಲ ತೊಂದರೆ ಆಗೋದು ನಾವು ನೋಡಿದ್ದೇವೆ. ಸರ್, ಈಗ ಸಾಮಾನ್ಯವಾಗಿ ಮಧುಮೇಹ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಲಿಮಿಟ್ ಇಲ್ಲ ಅದಕ್ಕೀಗ ಬರೋದಕ್ಕೆ. ಸೊ ಈಗ ಚರ್ಮರೋಗ ಮಧುಮೇಹಗಳಲ್ಲಿ ಬರುತ್ತೆ ಅಂತ ಹೇಳುವಾಗ ಯಾವ ಏಜ್ ಇಂದ ಸ್ಟಾರ್ಟ್ ಆಗ್ಬೋದು, ಅದನ್ನ ಹೇಳ್ಬೋದಾ? ನಾರ್ಮಲಿ ಮಧುಮೇಹ ಮತ್ತೆ ಚರ್ಮಕ್ಕೆ ನಾವೊಂದು ಸಂಬಂಧ ಅಂತ ಕಲ್ಪಿಸಿ ನೋಡುವಾಗ ನಿಮ್ಮ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಕೆಲವರನ್ನ ಒಂದು ಪ್ರೀ ಡಯಾಬಿಟಿಕ್ ಸೈನ್ಸ್ ಅಂತ ಹೇಳ್ತೇವೆ, ಚರ್ಮದಲ್ಲಿ ಆಗುವಂತ ಚೇಂಜಸ್ ಅದನ್ನ ನಾವು ಡಯಾಗ್ನೋಸ್ ಮಾಡಬಹುದು. ದಟ್ ಕ್ಯಾನ್ ಬಿ ಆಫ್ ಎ ಸಿಂಪಲ್ ಪ್ಯೂರ್ ಕಾಸ್ಮೆಟಿಕ್ ರೆಲೆವೆನ್ಸ್, ಅಂದ್ರೆ ಅಂದ ಚಂದಕ್ಕೆ ಮಾತ್ರ ಅದಕ್ಕೆ ನೋಡಲಿಕ್ಕೆ ಮಾತ್ರ ಕಾಣಿಸುವ ಹಾಗೆ ಇರುತ್ತೆ. ಅದರಿಂದ ಪೇಷಂಟ್ಗೆ ಯಾವುದೇ ತರದೊಂದು ಅನಾನುಕೂಲ ಇಲ್ಲ, ಅದರಿಂದ ಯಾವುದೇ ಒಂದು ಕಷ್ಟ ಇಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮಲ್ಲಿ ಈ ಕತ್ತಿನ ಭಾಗದಲ್ಲಿ ಕೆಲವರು ಒಂದು ಸರ ಹಾಕಿರ್ಬೋದು, ಇಲ್ಲ ಒಂದು ಹೆಣ್ಮಕ್ಳು ಬೆಳೆಯುವಾಗ ಅಲ್ಲಿ ಕಪ್ಪಾಗೋದು, ಅವ್ರ ಹೆಚ್ಚಿನ ಭಾಗದಲ್ಲಿ ನಾವು ಈ ಯಂಗರ್ ಡಯಾಬಿಟಿಕ್ಸ್ ಅಂತ ಹೇಳ್ತೇವೆ, ಅಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ಡಯಾಬಿಟಿಕ್ಸ್ ಅರ್ಲಿಯರ್. ಸೊ ಅದೊಂದು ಸೈನ್.
ಹಾಗೇನೆ ಸುಮಾರು ಸೈನ್ ಉಂಟು. ಬಟ್ ಒಂದು ಸಿಂಪಲ್ ವೇ ಅಲ್ಲಿ ಹೇಳೋದಾದ್ರೆ ಆ ಸೈನ್ಗಳನ್ನ ನಾವು ನೋಡುವಾಗ ಒಂದು ಅಕ್ಯಾಂಥೋಸಿಸ್ ಅಂತ ಹೇಳ್ತೇವೆ, ಅದನ್ನ ಒಂದು ವಿಂಗಡಣೆ ಮಾಡಿ ನಾವು ವೈದ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಅಕ್ಯಾಂಥೋಸಿಸ್ ನೈಕ್ರೇಗ್ಯಾನ್ಸ್ ಅಂತ ಹೇಳ್ತೇವೆ. ಯಾವುದೇ ಒಂದು ವ್ಯಕ್ತಿ ತನ್ನ ಒಂದು ಏಜ್ಗೆ ಮತ್ತೆ ಅವರ ತೂಕ ಜಾಸ್ತಿ ಇದ್ದದ್ದು ಒಂದು ಇಂಡಿಕೇಶನ್ ತೋರಿಸುತ್ತೆ. ಸೊ ಅದೊಂದು ಅಲ್ಲದೆ ನಮ್ಮಲ್ಲಿ ಕೆಲವರಿಗೆ ಬೇರೆ ಚೇಂಜಸ್ ಆಗುವಾಗ ಆ ಒಂದು ಕ್ಲಿಷ್ಟ ಅಂತ ಹೇಳ್ತೇವೆ. ಕ್ಲಿಷ್ಟ ಅಂದ್ರೆ ನಾನು ಅದೇ ಹೇಳ್ದಲ್ಲ, ಜೆನೆಟ್ಲಿ ಇನ್ಫೆಕ್ಷನ್ ಆಗಿ ಬರುವಂಥದ್ದು. ನಮ್ಮಲ್ಲಿ ಕಂಕಳದಲ್ಲಿ, ನಿಮ್ಮ ಹೆಂಗಸರಲ್ಲಿ ಸ್ತನದ ಅಡಿಗಡೆ ಸ್ವಲ್ಪ ತೊಂದರೆ ಆಗಿ ಬರುವಂಥದ್ದು. ಮತ್ತೆ ಹಾಗೇನೆ ಕೆಲವರಲ್ಲಿ ಅವರು ಡಯಾಬಿಟೀಸ್ ಅಂತ ಗೊತ್ತಿರುತ್ತೆ, ಡಯಾಬಿಟಿಸಿನ ಟ್ರೀಟ್ಮೆಂಟ್ ಮಾಡುವಾಗ ಅವರ ಆಲೋಚನೆ ಪ್ರಕಾರ ಬೇರೆ ಬೇರೆ ವಿಧದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಅವರಿಗೆ ಶುಗರ್ ಕಂಟ್ರೋಲ್ ಅಲ್ಲಿ ಉಂಟು ಅಂದಾಗ ಎಷ್ಟು ಒಂದೇಳಿ ಅಕ್ಯುರಸಿ ಕೇಳಿದಾಗ ಅಕ್ಯುರಸಿ ಇರುವುದಿಲ್ಲ, ಒಂದು ಇಂತಿಷ್ಟು ಉಂಟು ಹೀಗುಂಟು ಅಂದೆ. ಸೊ ಅಂತವರಲ್ಲಿ ಸಿಂಪಲ್ ಒಂದು ನಿಮ್ಮ ಸರ್ಪಸುತ್ತಿರ್ಬೋದು, ಇಲ್ಲ ಬೇರೆ ತರದ್ದೊಂದು ಕೂದಲು ಎಲೆಯಲ್ಲಿ ಆಗುವಂತ ಒಂದು ಇನ್ಫೆಕ್ಷನ್ ಇರ್ಬೋದು, ಬಾರಿ ಡಿಫಿಕಲ್ಟ್ ಟು ಟ್ರೀಟ್. ಅಂದ್ರೆ ನಾವು ಅದನ್ನ ಚಿಕಿತ್ಸೆ ಕೊಟ್ಟಾಗೂ ಕೂಡ ರೆಸ್ಪಾನ್ಸ್ ಇಸ್ ನಾಟ್ ಆಸ್ ದ ಸೇಮ್ ಆಸ್ ಇನ್ ಅ ನಾರ್ಮಲ್ ಪರ್ಸನ್. ಸರ್, ಈಗ ಸಾಮಾನ್ಯವಾಗಿ ಮಧುಮೇಹದಿಂದ ಹಲವಾರು ಅಂಗಾಂಗಗಳು ಹಾನಿಗೊಳಗಾಗ್ತವೆ. ಅಂದ್ರೆ ಕಣ್ಣಾಯ್ತು, ಕಿಡ್ನಿ ಆಯ್ತು, ಹೃದಯ ಆಯ್ತು. ಹಾಗೆ ಚರ್ಮದ ಮೇಲೆ ಆದಾಗ ಏನು ಪರಿಣಾಮ ಆಗ್ತದೆ ಅಂತ ಹೇಳ್ಬೋದಾ? ಸೊ ಚರ್ಮದ ವಿಷಯಕ್ಕೆ ಬಂದಾಗ ಒಂದು ವ್ಯಕ್ತಿಗೆ ಮಧುಮೇಹ ಬಂತು, ಅವರಿಗೆ ಸ್ಕಿನ್ ಏನು ತೊಂದರೆ ಇಲ್ಲ, ಆದರೂ ಸಹ ಹೇಗೆ ಒಂದು ವ್ಯಕ್ತಿಯಲ್ಲಿ ನಿಮ್ಮ ಹೃದಯಕ್ಕಿರ್ಬೋದು, ಕಣ್ಣಿಗಿರ್ಬೋದು, ಇಲ್ಲ ನಿಮ್ಮ ಒಂದು ಕಿಡ್ನಿಗಿರ್ಬೋದು ತೊಂದರೆ ಕೊಡುತ್ತೆ, ಹಾಗೆ ನಮ್ಮ ವೈಪರೀತ್ಯವಾಗಿ ನೋಡುವಾಗ ಒಂದು 5 ವರ್ಷ 6 ವರ್ಷ ಇಲ್ಲ ಒಂದು 7-8 ವರ್ಷ ಆದಲ್ಲಿ ಕಾಲು, ನಿಮ್ಮ ಬಳಸುವಂತ ನಮ್ಮ ಈ ತುದಿ ಅಂತ ಹೇಳ್ತೇವೆ ಕೈ ಬೆರಳು, ಇಲ್ಲ ನಿಮ್ಮ ಕಾಲಿನ ಒಂದು ಪಾದದಲ್ಲಿ ಒಂಥರ ಮುಳ್ಳು ಹೆಟ್ಟದಾಗೆ, ಇಲ್ಲ ಏನೋ ಒಂದು ಡಿಸ್ಕಂಫರ್ಟ್ ಅಂತ ಹೇಳ್ತೇವೆ, ಇಲ್ಲ ಪಿಕಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ, ಇದು ಆಗ್ಲಿಕ್ಕೆ ಮೂಲ ಕಾರಣ ಚರ್ಮದಲ್ಲಿ ಆಗುವಂತ ಒಂದು ಚೇಂಜಸ್. ಅದನ್ನ ನಾವು ಈ ವಿಂಗಡಿಸಿ ಒಂದು ರೀತಿಯಲ್ಲಿ ಹೇಳುದಾದ್ರೆ ಚರ್ಮಕ್ಕೂ ಕೂಡ ಅದರದ್ದೇ ಒಂದು ಬ್ಲಡ್ ಸಪ್ಲೈ ಅಂತ ಉಂಟು. ನಮ್ಮಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಆರ್ ವ್ಯಾಸ್ಕ್ಯುಲರ್ ನೀಡ್ ಇದಕ್ಕೆ ತಕ್ಕಾಗಿ ಅದು ಕುಂಠಿತ ಆಗ್ತಾ ಹೋಗುತ್ತೆ, ಒಳ್ಳೆ ರೀತಿಯಲ್ಲಿ ಅಲ್ಲಿ ಹೆಲ್ದಿಯಾಗಿ ಸಪ್ಲೈ ಇರುವುದಿಲ್ಲ. ಸೊ ಅದರ ಕಾರಣದಿಂದಾಗಿ ನಿಮ್ಮಲ್ಲಿ ಸ್ಕಿನ್ ಅಲ್ಲಿ ಚೇಂಜಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಕೆಲವರಲ್ಲಿ ಸಿಂಪಲ್ ಚೇಂಜಸ್ ಬರುವುದೇನು, ನೋಡ್ಲಿಕ್ಕೆ ಒಂಥರ ನನಗೆ ಚರ್ಮ ಚಂದ ಇಲ್ಲ, ಒಂಥರ ಯಾರೋ ಅದನ್ನ ತಿಕ್ಕಿ ಏನೋ ಹಾಳು ಮಾಡ್ದಾಗೆ, ಡ್ರೈನೆಸ್ ಆದಾಗೆ. ಸೊ ಕೆಲವರಲ್ಲಿ ಇನ್ನೂ ರೀತಿ ನೋಡುವಾಗ ವಿಪರೀತವಾಗಿ ದಪ್ಪ ಇದ್ದವರಲ್ಲಿ ಅದು ಜಾಸ್ತಿ ಕಪ್ಪಾಗುವುದು, ಮತ್ತೆ ಸ್ಕಿನ್ ಅಲ್ಲಿ ಒಂದು ಈ ಡೆಪ್ತ್ ಅಂತ ಏನ್ ಹೇಳ್ತೇವೆ ಥಿಕ್ನೆಸ್ ಜಾಸ್ತಿ ಆಗುವುದು. ಅದು ಎಸ್ಪೆಷಲಿ ನಿಮ್ಮ ಪ್ರೈವೇಟ್ ಏರಿಯಾಸ್ ಅಲ್ಲಿ ಇರ್ಬೋದು, ಮತ್ತೆ ಹೇಳಿದಾಗೆ ಕಂಕಳದಲ್ಲಿ ಇರ್ಬೋದು, ಇಲ್ಲ ವೇಸ್ಟ್ ಲೈನ್ ಅಲ್ಲಿ ಇರ್ಬೋದು, ನಿಮ್ಮ ಕತ್ತಿನ ಭಾಗದಲ್ಲಿ ಹಿಂಭಾಗದಲ್ಲಿ ಇರ್ಬೋದು, ಅದನ್ನ ನೋಡ್ತೀವಿ. ಮೂಲತಃ ಇನ್ನೊಂದು ವಿಷಯ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೇರವಾಗಿ ಅಲ್ಲದಿದ್ರೂ ಸಹ ಒಂದು ವ್ಯಕ್ತಿಗೆ ಡಯಾಬಿಟೀಸ್ ಬಂದು ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಒಂದು ಘಟ್ಟದಲ್ಲಿ ತೊಂದರೆ ಇದ್ದು ಚಿಕಿತ್ಸೆ ಸರಿ ತಗೊಳ್ಳದೆ ಕಿಡ್ನಿ ಪ್ರಾಬ್ಲಮ್ ಆಗಿ ಬಂದಾಗ ಅದರಿಂದನೂ ನಾವು ತುಂಬಾ ಕೆಲವು ಬೇರೆ ರೀತಿಯಾದ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ನೋಡ್ತೇವೆ. ಇದರಲ್ಲಿ ಮೂಲತಃ ಇವು ಅಂಟ್ರೋಗ ಅಲ್ಲದೆ ನಿಮಗೆ ಜೆನೆಟಿಕಲಿ ನಿಮ್ಗೆ ಪ್ರೋನ್ನೆಸ್ ಇರುತ್ತೆ. ಬಟ್ ಆ ಹಂತದಲ್ಲಿ ನೀವು ಕಿಡ್ನಿನ ಒಂದು ಕಾಪಾಡಿಕೊಳ್ಳದೆ ಇದ್ದಾಗ ಅದರಿಂದಾಗಿ ಈ ಸಿಚುವೇಶನ್ಗಳು ಒಂಥರ ಮೋಡದ ಮರೆಯಲ್ಲಿದ್ದ ಹಾಗಿದ್ದು ಎದ್ದು ಉದ್ಭವ ಆಗಿ ಕಾಣಿಸುವಂಥದ್ದು ಜಾಸ್ತಿ. ಅದರಲ್ಲಿ ನಾವು ಪರ್ಫೋರೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಅದು ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಯೂಶಲಿ ದೀಸ್ ಆರ್ ವೆರಿ ಲಾಂಗ್ ಡಯಾಬಿಟಿಕ್ ಪೇಷಂಟ್ಸ್ ಹೂ ಆರ್, ವೆನ್ ಐ ಸೇ ಲಾಂಗ್, ದೇ ಹ್ಯಾವ್ ಬೀನ್ ಹ್ಯಾವಿಂಗ್ ಡಯಾಬಿಟೀಸ್ ಫಾರ್ ಇಯರ್ಸ್ and certain times their control is not good or neglected or not done in the right manner. ಸರ್, ಈಗ ನೀವು ಹೇಳಿದ್ರಿ ಮಧುಮೇಹ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಾಗ ಅಂತ, ಅಂದ್ರೆ ಯೂರಿಯಾ ಆಯ್ತು, ಕ್ರಿಯಾಟಿನಿನ್ ಆಯ್ತು ಜಾಸ್ತಿ ಆದಾಗ. ಅದೇ ರೀತಿ ಇನ್ನೊಂದು ಬರುವಂತದ್ದು ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ಒಂದು ವೇಳೆ ಮಧುಮೇಹಗಳಲ್ಲಿ ಜಾಸ್ತಿ ಇರುತ್ತೆ ಅನ್ನುವಾಗ ಅದು ಹೇಗೆ ಪರಿಣಾಮವನ್ನು ಕೊಡುತ್ತೆ? See, generally when I say if you are a ಡಯಾಬಿಟಿಕ್ ಇದ್ದಲ್ಲಿ ಈ ತರ ತೊಂದರೆಗಳಿದೆ ಅಂತ ಹೇಳಿದಾಗ ಅದು ನಾರ್ಮಲ್ ವ್ಯಕ್ತಿಯಲ್ಲಿ ಆಗೋದಿಲ್ಲ ಅಂತಲ್ಲ, ನಾರ್ಮಲ್ ವ್ಯಕ್ತಿಯಲ್ಲೂ ಆಗುತ್ತೆ. ಸೊ ಈಗ ಬೇರೆ ಒಂದು ಕಾರಣದಿಂದ ಕಿಡ್ನಿ ವೈಫಲ್ಯ ಏನೂ ಇಲ್ಲ, ನಾರ್ಮಲ್ ಉಂಟು. ಯೂರಿಕ್ ಆಸಿಡ್ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಜಾಸ್ತಿ ತೊಂದರೆ ಕೊಟ್ಟು ಅದರದ್ದು ಏನು ಎಕ್ಸ್ಕ್ರೀಷನ್ ಆಗ್ಬೇಕು ಆಗ್ತಾ ಇಲ್ಲ, ಅವಾಗ ಆಗುವಂತ ಸೇಮ್ ತೊಂದರೆ ನಿಮಗೆ ನ್ಯಾಚುರಲಿ ಇನ್ ಅ ವೆರಿ ಡಿಫಿಕಲ್ಟ್ ಮ್ಯಾನರ್ ಅ ಪರ್ಸನ್ ವಿತ್ ಡಯಾಬಿಟೀಸ್ ಅಂಡ್ ಕಿಡ್ನಿ ಫೇಲ್ಯೂರ್ ವಿಲ್ ಹ್ಯಾವ್. ಮತ್ತೆ ಕಷ್ಟ ಏನಂದ್ರೆ ನಮ್ಗೆ ಏನು ಕೊಡಬೇಕು ಅನ್ನೋಂಥ ಮದ್ದುಗಳೇನು ಇಡ್ತೇವೆ ಅದನ್ನು ಕೂಡ ಅಷ್ಟು ಸುಲಭವಾಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ದೇರ್ ಆರ್ ಸರ್ಟನ್ ನೀಡ್ಸ್, ನಿಮ್ಮ ಮೆಡಿಕಲ್ ಕಂಡೀಷನ್ ಹೇಗಿದೆ, ಅದಕ್ಕೆ ತಕ್ಕಾಗಿ ಫಿಟ್ನೆಸ್ ಇದ್ರೆ ನಾವು ಕೆಲವು ಕೊಡ್ಬೋದು ಅಂತೇಳಿ ಅದನ್ನು ನೋಡ್ಬೇಕಾಗತ್ತೆ. ಸೊ ಹೈಪರ್ ಯೂರಿಸಿಮೆ ಅಂತ ಏನ್ ಹೇಳ್ತೇವೆ, ದಟ್ ಕ್ಯಾನ್ ಟ್ರಬಲ್ ಯು ವಿತ್ ಡಯಾಬಿಟೀಸ್. ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಯಾಕೆ ಡಿಫಿಕಲ್ಟ್ ಟು ಹ್ಯಾಂಡಲ್ ಅಂದ್ರೆ ಪೇಷಂಟ್ಗೆ ಒಂದು ತೊಂದರೆ ಅಂತ ಆಗುವಾಗ ಒಂದು
ಏನು ಒಂದು ಸಿಹಿ ಆಗಿ ತುರಿಕೆ ಅಂತ ಏನು ಹೇಳ್ತೇವೆ, ಇಲ್ಲ ಒಂದು ಡಿಸ್ಕಂಫರ್ಟ್ ಅಂತ ಹೇಳ್ತೇವೆ, ಇಟ್ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಗಾನ್. ಯಾಕೆಂದ್ರೆ ಒಂದು ನಾರ್ಮಲ್ ವ್ಯಕ್ತಿಯಲ್ಲಿ ನಾವು ಆ ಮೆಡಿಸಿನ್ ಕೊಟ್ಟು ಡಯಟ್ ಚೇಂಜ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಬೆಟರ್ ಆಗುತ್ತೆ. ಬಟ್ ಈ ಸಿಚುವೇಶನ್ ಅಲ್ಲಿ ಅದು ಹಾಗಲ್ಲ. ಇಟ್ಸ್ ಲೈಕ್ ಒನ್ ಕೈಂಡ್ ಆಫ್ ಸಿಚುವೇಶನ್ ವೇರ್ ನೀವು ಒಂದು ಸಾಲ ಮಾಡಿದಿರಿ, ಬಟ್ ಅದು ಸಾಲ ತೀರದೇ ಇರುವಂತ ಸಾಲದ ತರ ಅದು ಎಸ್ಕಲೇಟ್ ಆಗ್ತಾನೆ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಮೊದಲಾಗಿ ಪ್ರಿಕಾಷನ್ ಅಂತ ಹೇಳ್ತೇವೆ, ಅದ್ರ ಬಗ್ಗೆ ಒಂದು ಸರಿಯಾದ ಇನ್ಫಾರ್ಮೇಶನ್ ತಿಳ್ಕೊಂಡು ಅದಕ್ಕೆ ನಾವು ಮುಂಜಾಗ್ರತೆ ಮಾಡ್ತಾ ಹೋದಷ್ಟು ಒಳ್ಳೇದು. ಮತ್ತೆ ಅವಶ್ಯಕತೆ ಬಿದ್ದಾಗ ಚಿಕಿತ್ಸೆ ತಗೊಳ್ಳೇಬೇಕಾಗತ್ತೆ. ಸರ್, ಈಗ ಸಾಮಾನ್ಯವಾಗಿ ಹೇಳುವಂತದ್ದು ಮಧುಮೇಹಿಗಳಿಗೆ ಯಾವುದೇ ರೀತಿಯ ಒಂದು ಗಾಯ ಆಗಬಾರದು, ಹುಣ್ಣಾಯ್ತು ಅಥವಾ ಅಲ್ಸರ್ ಅಂತ ಏನ್ ಹೇಳ್ತೇವೆ ಅದಾಯ್ತು ಅಂತ ಹೇಳಿದ್ರೆ ಮುಂದೆ ತುಂಬಾ ದೊಡ್ಡದಾಯ್ತು ಅಂತ ಹೇಳಿದ್ರೆ ಗ್ಯಾಂಗ್ರೀನ್ ಆಗುವಂತದ್ದು ಹಾಗಾಗ್ತದೆ ಅಂತ ಹೇಳಿ, ಈ ಸ್ಟಾರ್ಟಿಂಗ್ ಅಲ್ಲಿಯೇ ಹುಣ್ಣು ಆಗದೇ ಇರೋ ರೀತಿ ಚರ್ಮದಲ್ಲಿ ಯಾವುದೆಲ್ಲ ಚಿಕಿತ್ಸೆಯನ್ನ ತಗೊಳ್ಬಹುದು, ಮುಂಜಾಗ್ರತೆ ಕ್ರಮಗಳೇನು ಅಂತ ಹೇಳ್ಬೋದಾ? ಸಾಧಾರಣ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಏನೊಂದು ಬೇಸಿಕ್ ಆರೈಕೆ ಅಂತ ಮಾಡ್ತೇವೆ. ಸ್ಕಿನ್ನಿಗೆ ಬೇಕಾಗಿರೋದು ಒಂದು ಒಳ್ಳೆ ಮೃದು ಸ್ವಭಾವ. ಆ ಮೃದು ಸ್ವಭಾವ ಇದ್ದಷ್ಟು ಚರ್ಮ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಆ ಮೃದು ಸ್ವಭಾವಕ್ಕೆ ಏನ್ ಬೇಕು ಅದು ಎಲ್ಲರಿಗೂ ಗೊತ್ತು, ಏನು ಸಿಂಪಲ್ ಒಂದು ಮಾಯಿಶ್ಚರೈಸರ್. ಬಟ್ ಇವತ್ತಿನ ಒಂದು ಕಠಿಣ ಒಂದು ಸಿಚುವೇಶನ್ ನಮ್ಗೆ ಏನಾಗಿದೆ ಅಂದ್ರೆ, ಜನರಿಗೆ ನಮ್ಮ ಚಾಯ್ಸ್ ನಮ್ಗೆ ಏನ್ ಬೇಕು ಅದು ತಿಳಿತಾ ಇದ್ದ ಹಾಗೆ ಅದರಲ್ಲಿ ಬೇಕಿರೋ ಒಂದು ಅಂಶದ ಬಗ್ಗೆ ನೋಡದೆ ಕಾಸ್ಮೆಟಿಕ್ ಅಪೀಲ್ ನೋಡ್ತಾರೆ. ಅದನ್ನ ಮಾಡದೆ ನಿಮ್ಗೆ ಯಾವ್ದಾದ್ರು ಒಂದು ವೈದ್ಯರ ಸಲಹೆ ತಗೊಂಡು, ಇಲ್ಲ ಒಂದು ಒಳ್ಳೆ ನಿಮ್ಮಲ್ಲಿ ಬಳಸಿದ ಒಂದು ಅಭ್ಯಾಸ ಇರುವಂತ ಮಾಯಿಶ್ಚರೈಸರ್ಸ್, ಸೊ ಅದನ್ನ ನೀವು ಸುಲಲಿತವಾಗಿ ಯಾವುದೇ ಒಂದು ಕೂಲಂಕುಷ ಆಲೋಚನೆ ಇಟ್ಕೋಬಾರದು. ನನ್ಗಿದು ಅವಶ್ಯಕತೆ ಇದೆ ಅಂತ ಆದಾಗ ದಿನ ಬಳಸುವಂತ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಬೇಸಿಕ್ ಜಾಗ್ರತೆ ಏನಂತ ಹೇಳಿದ್ರೆ, ನಿಮ್ಮ ವೈದ್ಯರು ಏನು ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ ಹೇಗೆ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ಏನು ಕೊಡ್ತಾರೆ ಆ ಮದ್ದನ್ನ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡ್ಬೇಕು. ಯಾಕೆಂದ್ರೆ ನಾವು ಎಲ್ಲಾದ್ರೂ ಒಂದು ಕಡೆ ಹೋಗುವಾಗ ಒಂದು ವ್ಯಕ್ತಿ ನೀವು ಟ್ರಾವೆಲ್ ಮಾಡುವಂತ ಒಂದು ಡಿಸ್ಟೆನ್ಸ್ ನಾನು 10 ಸರಿ ನಿಲ್ಸಿ ಕಳಿಸಿದ್ರೆ ನಿಮ್ಗೆ ಖುಷಿ ಆಗತ್ತಾ? ಇಲ್ಲ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ದ ಪಾಯಿಂಟ್ ಟು. ಸೊ ನಿಮ್ಮ ಬಳಸುವಂತದ್ದು ಮಾಡುವಂತ ಮಾಯಿಶ್ಚರೈಸರ್ ಹೇಗಿರ್ಬೇಕಂದ್ರೆ, ಡಾಕ್ಟ್ರೆ ನಾನೊಂದು ವಾರ ಹಾಕ್ದೆ, ನಾನೊಂದು 2 ವಾರ ಹಾಕ್ದೆ, ಇಲ್ಲ ನನಗೆ ಆಗ್ಲಿಲ್ಲ, ಅದೆಲ್ಲ ಮಾಡ್ಕೊಡುದು. ದಿನನಿತ್ಯದ ನಿಮ್ಮ ಒಂದು ಡೈಲಿ ರುಟೀನ್ ಆಗ್ಬಿಡ್ಬೇಕದು. ಅದು ಮಾಡಿದಷ್ಟು ಭಾರಿ ಒಳ್ಳೇದು. ನಮ್ಮ ಹಳೆಯಲ್ಲಿ ಪೂರ್ವಜರು ಏನ್ ಮಾಡ್ತಾ ಇದ್ರು, ತೆಂಗಿನೆಣ್ಣೆ ಹಚ್ಚುತ್ತಾ ಇದ್ರು. ಹಚ್ಚುವಾಗ ಅದು ಸ್ನಾನಕ್ಕೆ ಮೊದಲು ಹಚ್ತಾ ಇದ್ರು. ಈಗ ಕೆಲವರು ಏನ್ ಮಾಡ್ತಾರೆ, ಸ್ನಾನ ಆದ್ಮೇಲೆ ಹಚ್ತಾರೆ. ಸೊ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ, ಅದೇ ತೆಂಗಿನೆಣ್ಣೆನ ನೀವು ಸ್ನಾನಕ್ಕೆ ಮೊದಲು ಹಚ್ಕೊಂಡು ಸ್ನಾನ ಆದ ನಂತರ ಮೆಡಿಕೇಟೆಡ್ ಆರ್ ನಾನ್ ಮೆಡಿಕೇಟೆಡ್ ಒಳ್ಳೆ ಮಾಯಿಶ್ಚರೈಸರ್ ಹಚ್ಚಿದ್ರೆ ಅದು ನಿಮಗೆ ಮೋರ್ ಉಪಯುಕ್ತ. ಯಾಕೆ ಅಂದ್ರೆ ನೀವು ಸ್ನಾನ ಆದ ನಂತರ ಎಣ್ಣೆ ಹಚ್ಚಿದ್ದು ನಿಮ್ಮಲ್ಲಿ ಏನಾದ್ರೂ ಇನ್ಫೆಕ್ಷನ್ ಎಲ್ಲ ಆದ್ರೆ ಅದು ಅಷ್ಟು ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಮಾಡುವುದಿಲ್ಲ. ಸ್ನಾನಕ್ಕೆ ಮೊದಲು ಹಚ್ಚಿದ್ರೆ ನಾರ್ಮಲ್ ಸ್ಕಿನ್ನಿಗೆ ಅದು ಒಳ್ಳೇದು. ಸರ್, ಇನ್ನೊಂದು ಆಗುವಂಥದ್ದು ಅಂತ ಹೇಳಿದ್ರೆ ಮಧುಮೇಹಿಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಸೂಜಿ ಚುಚ್ಚಿದಾಗೆ ಆಗುವಂಥದ್ದು. ಅದಕ್ಕೂ ಅಥವಾ ಈ ಚರ್ಮ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ವಿಶಾಲವಾಗಿ ನಾವು ಮತ್ತೆ ಈ ಡಯಾಬಿಟೀಸ್ ಬಗ್ಗೆ ಮಾತಾಡಿದಷ್ಟು ಅಷ್ಟೇ ವಿಶಾಲ ಅದು ಒಂದು ಟಾಪಿಕ್. ಹಾಗೆ ಚರ್ಮಕ್ಕೆ ಅಂತ ಹೇಳುವಾಗ ನಾನೇನು ಹೇಳಿದೆ, ಚರ್ಮಕ್ಕೆ ಒಂದು ವ್ಯಕ್ತಿಗೆ ಡಯಾಬಿಟೀಸ್ ಅಂತ ಹೇಳಿ ಡಯಾಗ್ನೋಸ್ ಆಯ್ತು, ಅದಾದ ದಿನಗಳಿಂದ ಹಿಡಿದು ಒಂದು ರೀತಿಯಲ್ಲಿ ಒಳ್ಳೆ ರೀತಿ ಚಿಕಿತ್ಸೆ ತಗೊಂಡ್ರು ಕೂಡ ಮೈನ್ಯೂಟ್ ಚೇಂಜಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ನಮ್ಮಲ್ಲಿ ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ, ನೆಫ್ರೋಪತಿ ಅಂತ ಹೇಳ್ತೇವೆ, ಹಾಗೇನೆ ಡರ್ಮೋಪತಿ ಅಂತ ಹೇಳ್ತೇವೆ ನಾವು. ಸೊ ಏನೆಲ್ಲ ಕಾಣಿಸುತ್ತೆ ನಿಮ್ಗೆ, ಒಂದು ಚರ್ಮ ತೆಳು ಆಗುವ ಹಾಗೆ ಕಾಣಿಸುವಂತದ್ದು. ಕೆಲವರಲ್ಲಿ ಆ ಚರ್ಮ ಒಂಥರ ಬೆಳಿಯಾಗಿ ಒಂಥರ ಹೊಳಿತಾ ಇದೆ, ಶೈನಿಂಗ್ ಇದೆ ಅಂತ ಕಾಣಿಸುವಂಥದ್ದು. ಅದನ್ನ ನಮ್ಮ ಒಂದು ವೈಜ್ಞಾನಿಕ ಭಾಷೆಯಲ್ಲಿ ಅಟ್ರೋಫಿಕ್ ಸ್ಕಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಚರ್ಮದ ಕನ್ಸಿಸ್ಟೆನ್ಸಿ ತುಂಬಾ ತೆಳುವಾಗುತ್ತೆ. ಅಂದ್ರೆ 1 kg ಕಾರ್ಡ್ಬೋರ್ಡ್ ಸೈಜ್ ನಾವು ತಗೊಂಡು ಆ ಪೇಪರ್ ಥಿಕ್ನೆಸ್ ನೋಡುವಾಗ ಅದೇ ಟಿಶ್ಯೂ ಪೇಪರ್ ಸೈಜ್ ಥಿಕ್ನೆಸ್ ಹೇಗಾಗುತ್ತೆ ಹಾಗೆ ವ್ಯತ್ಯಾಸ ಬರುತ್ತೆ. ಮತ್ತೆ ನಮ್ಮಲ್ಲಿ ಕೆಲವು ಚೇಂಜಸ್ಗಳು ಕಾಸ್ಮೆಟಿಕ್ ಆಗ್ಬೋದು. ಅದನ್ನು ಕೂಡ ಮೇನ್ ಅಗೇನ್ ರಿಲೇಟಿವ್ಲಿ ನೀವು ಇನಿಷಿಯಲ್ ಡೇಸ್ ಅಲ್ಲಿ ಕೇರ್ ತಗೊಂಡ್ರೆ ಅದರಿಂದ ನಿಮ್ಗೆ ಉದ್ಭವ ಆಗುವಂತದ್ದು ಮೇನ್ ತುರಿಕೆ ಆಗ್ಲಿ, ಇಲ್ಲ ಸ್ಕಿನ್ಗೆ ಬೇರೆ ಹೀಲ್ ಆಗದೆ ಇರ್ಲಿಕ್ಕೆ ಏನಾದ್ರು ಒಂದು ಡಿಸ್ಕ್ರಿಪೆನ್ಸಿ ಬರೋದಾಗ್ಲಿ, ಅದು ಹೆಲ್ಪ್ ಆಗುತ್ತೆ. ಸರ್, ನೀವು ಇನ್ಫೆಕ್ಷನ್ ಬಗ್ಗೆ ಹೇಳಿದ್ರಲ್ಲ, ಸೊ ಅದನ್ನ ಯಾವ್ದಾದ್ರು ಒಂದು ಪಿಕ್ಚರ್ಸ್ ಮೂಲಕ ತಿಳಿಸೋದಾದ್ರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ನಮ್ಮಲ್ಲಿ ಕೆಲವೊಂದು ಕಂಡೀಷನ್ಸ್ ಅಂತ ತಗೊಳ್ಳುವಾಗ, ಇದು ಒಂದು ವ್ಯಕ್ತಿ ಈಗ ತುಂಬಾ ಕ್ರಾನಿಕ್ ಆಗಿ ನಾವು ಒಂದು ಪೇಷಂಟ್ ಅಂತ ಏನ್ ಹೇಳ್ತೇವೆ, ನೆಗ್ಲೆಕ್ಟೆಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸ್ ಅಲ್ಸರ್ ಇನ್ ದ ಏರಿಯಾ ಆಫ್ ದ ಲೋವರ್ ಲಿಂಬ್ ಅಂತ ಹೇಳ್ತೇವೆ. ಏನಾಗುತ್ತೆ, ಗಾಯ ಆಗಿದ್ದು ಬೇಗ ವಾಸಿ ಆಗುದಿಲ್ಲ. ಅದಕ್ಕೆ ಕಾರಣ ಮೂಲ ಮತ್ತೆ ಹೇಳಿದಾಗ ವ್ಯಾಸ್ಕ್ಯುಲರ್ ಚೇಂಜಸ್. ಆ ಚೇಂಜಸ್ ಇನ್ನೆವಿಟಬಲ್ ಅಂದ್ರೆ ನಿಮ್ಗೆ ಒಂದಾನೊಂದು ದಿನ ಅದು ಹಾಗೆ ಆಗುತ್ತೆ. ನೀವು ಜಾಸ್ತಿ ಚೆನ್ನಾಗಿ ಅದ್ರ ಬಗ್ಗೆ ಜಾಗ್ರತೆ ಮಾಡಿದ್ರೆ ಆ ಸಿಚುವೇಶನ್ ಬರ್ಕೊಳ್ಳೋದು ಆಗದೆ ಇರೋಂಗ್ ನೋಡ್ಬೋದು. ಬಂದಾಗ ನಿಮ್ಗೆ ಇದನ್ನ ಒಂದು ವೈದ್ಯರ ಹತ್ರ ಸಲಹೆ ಪಡ್ತೇ ಚಿಕಿತ್ಸೆ ಪಡಬೇಕಾಗತ್ತೆ. ನಮ್ಮ ಮನೆಯಲ್ಲೇ ಏನೋ ಒಂದು ವ್ಯತ್ಯಾಸ ಉಂಟು, ಅದಕ್ಕೆ ಸರಿಯಾದ ಒಂದು ಮೆಡಿಸಿನ್ ನಾವು ಮಾಡ್ತೇವೆ, ಸೆಲ್ಫ್ ಮೆಡಿಕೇಶನ್ ಮಾಡ್ತೇವೆ, ಇಲ್ಲ ಒಂದು ಮೆಡಿಕಲ್ ಸ್ಟೋರಿ ತಗೊಂಡ್ ಮಾಡ್ತೇವೆ, ಅದು ಒಳ್ಳೇದಲ್ಲ.
ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡುವಾಗ ನಾವೊಂದು ಫಿಸಿಷಿಯನ್ ಆಗಿ, ನಾನೊಂದು ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಚಿಕಿತ್ಸೆ ಕೊಡ್ಬೋದು. ನೆಕ್ಸ್ಟ್ ಅದರಲ್ಲಿ ಕೆಲವೊಮ್ಮೆ ತುಂಬಾ ಚೇಂಜಸ್ ಇದ್ದು ಅದಕ್ಕೆ ಅವಶ್ಯಕತೆ ಬಿದ್ದರೆ ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಅದರ ಒಂದು ಸಿವಿಯರ್ ಫಾರ್ಮ್, ಈಗ ನಮ್ಮ ನಿರೂಪಕಿ ಹೇಳಿದಾಗೆ, ಅನುಶ್ರೀ ಹೇಳಿದಾಗೆ ಗ್ಯಾಂಗ್ರೀನ್ ಅಂತ ಹೇಳಿ ಏನ್ ಹೇಳ್ತೇವೆ, ಆ ಗ್ಯಾಂಗ್ರೀನ್ ಮೊದಲಾಗೆ ತುಂಬಾ ಚೇಂಜಸ್ ಬರುತ್ತೆ. ಅದನ್ನ ನಮ್ಮಲ್ಲಿ ಸಾಧಾರಣವಾಗಿ ಜನರಲ್ ಸರ್ಜನ್ ಚಿಕಿತ್ಸೆ ಕೊಡ್ತಾರೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಆ ವ್ಯಾಸ್ಕ್ಯುಲೋಪತಿ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಯುವರ್ ಸ್ಕಿನ್ but to the deeper part of the tissues which is involving the venous system also sometimes. ಸೊ ಇನ್ನೊಂದು ಪಿಕ್ಚರ್ ಹೇಳೋದಾದ್ರೆ, ಇದು ಸಾಧಾರಣ ಗಜಕರ್ಣೆ ಅಂತ ನಾವೇನು ಹೇಳ್ತೇವೆ. ಈ ಚಿತ್ರದ ನೋಟದಲ್ಲಿ ನೀವು ನೋಡುವಾಗ ತುಂಬಾ ಕೆಂಪಾಗಿ ಕಾಣಿಸುವಾಗ ನಾರ್ಮಲ್ ಇನ್ಫೆಕ್ಷನ್ ಇದು ಈ ತರ ಆಗುದಿಲ್ಲ. ಅಗೇನ್ ದಿಸ್ ಇಸ್ ವೇರ್ ಸ್ವಲ್ಪ ಸೆಲ್ಫ್ ಮೆಡಿಕೇಶನ್ ಆಗಿದೆ, ಹಚ್ಚುವಂಥದ್ದು ಕೆಲವು ಮೆಡಿಸಿನ್ ಹಚ್ಚಿದ್ದಾರೆ. ಸೊ ಡಯಾಬಿಟಿಕ್ಸ್ ಅಲ್ಲಿ ಏನಾಗುತ್ತೆ, ಆ ಚಿತ್ರದ ಹತ್ರ ಹೋದಾಗ ನಿಮ್ಮಲ್ಲಿ ಕಂಕಳದಲ್ಲೇ ಆಗ್ಲಿ ತುಂಬಾ ವಿಪರೀತವಾಗಿ ಕಷ್ಟ ಕೊಡುವಂಥದ್ದು, ಕೈ ಮಡಚಲಿಕ್ಕೆ ಆಗದೆ ಇರುವಂಥದ್ದು, ಕೈ ಎತ್ತಲಿಕ್ಕೆ ಆಗದೆ ಇರುವಂಥದ್ದು, ತೊಂದರೆ ಕೊಡುವಂಥದ್ದು ಉಂಟು. ಸೊ ಇದು ಅಗೇನ್ ಇಸ್ ಅ ವೆರಿ ಸಿವಿಯರ್ ಫಾರ್ಮ್ ಆಫ್ ಡಯಾಬಿಟೀಸ್ ರಿಲೇಟೆಡ್ ಕಂಡೀಷನ್. ಅಷ್ಟೊಂದು ನಾರ್ಮಲ್ ಆಗಿ ನಾವು ದಿನನಿತ್ಯ ಜೀವನದಲ್ಲಿ ನೋಡುವಂಥದ್ದಲ್ಲ. ಬಟ್ ಅಗೇನ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಟು ಬಿ ಟ್ರೀಟೆಡ್ ವಿತ್ ಅಡ್ಮಿಷನ್ ಓನ್ಲಿ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು ನೆಕ್ರೋಸಿಸ್ ಅಂತ ಆಗ್ಲಿಕ್ಕೆ ಶುರುವಾಗಿ ನಿಮ್ಮ ಅಂಗದ ಚರ್ಮದ ಇದರದ ಭಾಗದಲ್ಲಿ ಕೆಳಗಡೆ ನಿಮ್ಮ ಏನು ಫ್ಯಾಟಿ ಟಿಶ್ಯೂ ಇರುತ್ತೆ ಅದೆಲ್ಲ ಇನ್ವಾಲ್ವ್ಮೆಂಟ್ ಆಗಿ ಚೇಂಜಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದಿಸ್ ನೀಡ್ಸ್ ಅ ಪ್ರಾಪರ್ ಕೇರ್ ಅಂಡರ್ ಅಡ್ಮಿಷನ್ ಅಂಡ್ ಫಿಸಿಷಿಯನ್ಸ್ ಅಂಡ್ ಸ್ಕಿನ್ ಕೇರ್. ದಿಸ್ ಇಸ್ ಅಗೈನ್ ಅ ವೆರಿ ಬೇಸಿಕ್. ನಾನು ಅವಾಗ ಹೇಳ್ದಲ್ಲ, ನಿಮ್ಮಲ್ಲಿ ಯಾರಿಗಾರು ಒಂದು ತೊಂದರೆಗಳಾದಾಗ ನೋಡ್ಲಿಕ್ಕೆ ಅದು ಒಂಥರ ಪೊರೆ ಪೊರೆ ರ್ಯಾಶ್ ತರ ಕಾಣಿಸ್ತಾ ಶುರು ಆಗುತ್ತೆ. ತದನಂತರ ಕಾಲಲ್ಲಿ ಊತ ಬರುವಂಥದ್ದು, ಊತ ಬಂದು ಕಾಲಲ್ಲಿ ಚರ್ಮ ತೆಳ್ಳಗಾಗಿ ಶೈನಿಂಗ್ ಬರುವಂಥದ್ದು, ಚೇಂಜಸ್ ಬರುವಂಥದ್ದು. ದಿಸ್ ಇಸ್ ಪೋಸ್ಟ್ ಅಡ್ಮಿಷನ್ ಹೀಲಿಂಗ್ ಉಂಡಾಗಿರೋದ್ರಿಂದ ಅಷ್ಟೊಂದು ನಿಮ್ಗೆ ಅಷ್ಟು ಭಯಾನಕವಾಗಿ ಕಾಣಿಸ್ತಾ ಇಲ್ಲ ಮೊದಲಿನ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದು ಅಗೇನ್ ಇಸ್ ಅ ಸಿಂಪಲ್ ಗಜಕರ್ಣೆ. ದಿಸ್ ಇಸ್ ನಾಟ್ ನೆಸೆಸರಿಲಿ ಡಯಾಬಿಟಿಕ್ ಪೇಷಂಟ್ಸ್ ಪಿಕ್ಚರ್. ಬಟ್ ಇದನ್ನೊಂದು ಯಾಕೆ ಹಾಕ್ದೆ ಅಂದ್ರೆ, ಇವತ್ತಿನ ದಿನಗಳಲ್ಲಿ ತುಂಬಾ ನಾವು ಕಾಮನ್ ಆಗಿ ಸೆಲ್ಫ್ ಮೆಡಿಕೇಶನ್, ಇದು ತಗೊಳ್ಳುವಂತ ಮೆಡಿಕೇಶನ್ ಬಗ್ಗೆ ಹೇಳ್ತಿಲ್ಲ, ಹಚ್ಚುವಂಥದ್ದು. ಸೊ ಇದೇ ಡಯಾಬಿಟಿಕ್ಸ್ ಅಲ್ಲಿ ನಾವು ಏನ್ ಕಷ್ಟ ಅನುಭವಿಸ್ತೇವೆ ಅಂದ್ರೆ, ನಾವು ಕೊಡುವಂತ ಓರಲ್ ಮೆಡಿಸಿನ್ ಅದು ಅಷ್ಟು ಚಂದ ಕೆಲಸ ಮಾಡುದಿಲ್ಲ. ಸೊ ಡಯಾಬಿಟಿಕ್ ಅಲ್ಲಿ ಕೇರ್ ಇರಬೇಕು, ಹುಷಾರಿರ್ಬೇಕು ಅಂತ ಹೇಳಿ. Again, this is also one of the very not so common conditions, necrotizing fasciitis ಅಂತ ಹೇಳ್ತೇವೆ. ಕೆಲವರಲ್ಲಿ ಎಲ್ಲಾರು ತುಂಬಾ ನೀವು ಟ್ರಾವೆಲ್ ಮಾಡಿದಿರಿ, ನಿಮ್ಗೆ ಒಂಚೂರು ಯಾವುದೋ ಒಂದು ಕಾರಣದಿಂದ ಯಾತ್ರೆ ಮಾಡುವಾಗ ಬೇರೆ ಬೇರೆ ತೊಂದರೆಗಳಾಗಿ ಅದರಲ್ಲಿ ಕಾಲು ಉತ್ಕೊಂಡಿದೆ, ಅದನ್ನ ಸರಿಯಾಗಿ ಜಾಗ್ರತೆ ಮಾಡದೆ ಮತ್ತೆ ಅದರಲ್ಲೇ ಚಿಕಿತ್ಸೆ ಮಾಡ್ತಾ ಬಂದು ಕಾಂಪ್ಲಿಕೇಶನ್ ಆಗ್ಲಿ ಇಲ್ಲ ತೊಂದರೆ ಆಗಿ ಬರುವಂತದ್ದು ಕಂಡೀಷನ್, ಇದನ್ನ ನೆಕ್ರೋಟೈಸಿಂಗ್ ಫೇಸೈಟಿಸ್ ಅಂತ ಹೇಳ್ತೇವೆ. ದಿಸ್ ಕ್ಯಾನ್ ಈವನ್ ಹ್ಯಾಪನ್ ವಿತ್ ಎನಿ ಟ್ರಾಮಾ ಆರ್ ಎನಿ ಅದರ್ ಅಂಡರ್ಲೈನ್ ಡ್ಯಾಮೇಜ್ ಆಲ್ಸೋ ಸಮ್ಟೈಮ್ಸ್. ಇದು ವೆರಿ ಕ್ಲಾಸಿಕಲ್ ವಿತ್ ಡಯಾಬಿಟಿಕ್ ಪೇಷಂಟ್ಸ್, ಮ್ಯಾಲಿಗ್ನೆಂಟ್ ಓಟೈಟಿಸ್ ಎಕ್ಸ್ಟರ್ನಾ ಅಂತ ಹೇಳ್ತೇವೆ. ಆ ಚಿತ್ರ ನೋಡಿದಾಗ ಅಷ್ಟು ಕ್ಲಿಯರ್ ಆಗಿ ಕಾಣಿಸದೇ ಇರ್ಬೋದು, ಬಟ್ ಇದು ಕಿವಿ ನಿಮ್ಮ ಒಂದು ಎಲ್ಲಿ ಓಲೆ ಹಾಕ್ತಿರಿಲ್ಲ, ಒಂದು ಕಿವಿ ರಿಂಗ್ಸ್ ಎಲ್ಲ ಹಾಕ್ತಿರಿ ಆ ಭಾಗ ಅಷ್ಟೇ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆ ಇನ್ಫೆಕ್ಷನ್ ತುಂಬಾ ಕ್ರಮೇಣವಾಗಿ ತೊಂದರೆ ಕೊಟ್ಟು 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 ಇಟ್ ಈಸ್ ಬಿಕಮಿಂಗ್ ಟೋಟ್ಲಿ ನಾನ್ ಹೀಲಿಂಗ್. ಮತ್ತೆ ಅಲ್ಲಿ ಒಂಥರ ನಿಮ್ಮ ಚರ್ಮ ಎಲ್ಲ ಊದ್ಕೊಂಡು ತೊಂದರೆ ಕೊಡುವಂಥದ್ದು. ದೀಸ್ ಆರ್ ವೆರಿ ಸ್ಪೆಸಿಫಿಕ್ ಫಾರ್ ಡಯಾಬಿಟೀಸ್. ನಾವಂದ್ರೆ ಡಯಾಬಿಟೀಸ್ ಅಂತ ಹೇಳುವಾಗ, ನೀವು ಕೇಳಿದ್ರಲ್ಲ ಚರ್ಮದ ಬಗ್ಗೆ ಹೇಳುವಾಗ, ದೀಸ್ ಆರ್ ಒನ್ ಆಫ್ ದ ವೆರಿ ಕ್ಲಾಸಿಕಲ್. ಅಂದ್ರೆ ಅದು ಬಂತು ಅಂದ್ರೆ ಅದು ಇಟ್ ಇಸ್ ಪ್ಯೂರ್ಲಿ ಡಯಾಬಿಟೀಸ್. ಡಯಾಬಿಟೀಸ್ ಆದ್ರಿಂದ ಅದನ್ನ ಒಂಚೂರು ನೋಡ್ಬೇಕಾಗತ್ತೆ ಅಂತ ಹೇಳಿ. ದೀಸ್ ಆರ್ ವೆರಿ ಸಿಂಪಲ್. ನಿಮ್ಮಲ್ಲಿ ನಮ್ಮ ಈ ಹರ್ಪಿಸ್ ಅಂತ ಹೇಳ್ತೇವೆ. ಹರ್ಪಿಸ್ ಅಂತ ಹೇಳುವಾಗ ತುಟಿ ಹತ್ರ ನೀವು ಬರುವಂತದ್ದು, ಜೆನೆಟ್ಲಿ ಏರಿಯಾ ಬರುವಂತದ್ದು. ಸೊ ನಾರ್ಮಲ್ ವ್ಯಕ್ತಿಗೆ ಹೋಲಿಸ್ಕೊಂಡಾಗ ಇಲ್ಲಿ ಏನಂದ್ರೆ ರಿಪೀಟೆಡ್ ಅಕರೆನ್ಸ್, ಅಂದ್ರೆ ವರ್ಷದಲ್ಲಿ ಒಂದು ವ್ಯಕ್ತಿಗೆ ಇಮ್ಯುನಿಟಿ ಎಲ್ಲ ಚೆನ್ನಾಗಿದ್ದು ಏನೋ ತೊಂದರೆ ಇಲ್ಲ, ಒಂದ್ಸರಿ ಬರ್ಬೋದು, ಇಲ್ಲ 2 ಸರಿ ಬರ್ಬೋದು. ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಪುನಃ ಪುನಃ ಮೋರ್ ಅಂಡ್ ಮೋರ್ ರಿಪೀಟೆಡ್ ಆಗಿ, ಎಸ್ಪೆಷಲಿ ವಿನ್ ದ ಡಯಾಬಿಟಿಸ್ ಸ್ಟೇಟ್ ಇಸ್ ನಾಟ್ ಅಂಡರ್ ಕಂಟ್ರೋಲ್ ಆರ್ ದೇ ಹ್ಯಾವ್ ಸಮ್ ಅದರ್ ಅಂಡರ್ಲೈಂಗ್ ಇಶ್ಯೂ, ಮೆಟಬಾಲಿಕ್ ಇಶ್ಯೂಸ್, ಅದರಿಂದ ಇದು ಕಾಮನ್ ಆಗಿ ನೋಡ್ತೇವೆ. ಇದು ಸರ್ಪಸುತ್ತು ಅಂತ ಏನ್ ಹೇಳ್ತೇವೆ, ಹರ್ಪಿಸ್ ಜಾಸ್ಟರ್ ಅಂತ ಹೇಳಿ ಒಂದು ಚಿತ್ರ ಹಾಕಿದ್ದೇನೆ. ಇಲ್ಲೂ ಕೂಡ ದಿಸ್ ಇಸ್ ಆಕ್ಚುಲಿ ದ ಪಿಕ್ಚರ್ ಇಸ್ ಡಿಪಿಕ್ಟಿಂಗ್ ಫಾರ್ ಅ ನಾರ್ಮಲ್ ಪೇಷಂಟ್. ಇದೇ ಡಯಾಬಿಟಿಕ್ ಆಗಿದ್ದಿದ್ರೆ ನಿಮಗೆ ಆ ಪಿಕ್ಚರ್ ಅಲ್ಲಿ ಪ್ರೆಸೆಂಟೇಷನ್ ಇನ್ಕ್ರೀಸಸ್ ಬೈ 5 folds. ಅಂದ್ರೆ ಅಷ್ಟೇ ಜಾಸ್ತಿ ನಿಮ್ಗೆ ಏನಂತ ಹೇಳ್ತೇವೆ, ನೋವು ಇರುವಂತದ್ದು, ಉರಿ ಇರುವಂತದ್ದು, ಮತ್ತೆ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗದೆ ಇರುವಷ್ಟು ಒಂಥರ ಡಿಸ್ಕಂಫರ್ಟ್ ಇರುತ್ತೆ. ಡಯಾಬಿಟಿಸ್ ಹಾಗೂ ಚರ್ಮದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ.
ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವಾಗ ಹೇಳಿದ್ರಿ ಇನ್ಫೆಕ್ಷನ್ ಅಲ್ಲಿ ಇಷ್ಟೊಂದು ಪಿಕ್ಚರ್ಸ್ ಗಳನ್ನ ತೋರಿಸಿದ್ರಿ, ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡ್ತೀರಿ ಅಂತ ಹೇಳ್ಬೋದಾ? ಸಾಧಾರಣವಾಗಿ ಇನ್ಫೆಕ್ಷನ್ಸ್ ಅಂತ ಹೇಳುವಾಗ ಚರ್ಮದ ರೋಗದ ಚಿಕಿತ್ಸೆಯಲ್ಲಿ ಅದರ ಬಗ್ಗೆ ಅರಿವು ಉಂಟು, ಸರಿಯಾದ ಒಂದು ಡಯಾಗ್ನೋಸಿಸ್ ಆದರೆ ನಮಗೆ ಕ್ಲಾರಿಟಿ ಆಫ್ ಥಾಟ್ ಅಂತ ಸಿಗುತ್ತೆ. ಯೂಶಲಿ ವೈರಲ್ ಇನ್ಫೆಕ್ಷನ್ಸಲ್ಲಿ ಓರಲಿ ತೊಗೊಳ್ಳುವಂಥ ಮೆಡಿಸಿನ್ಸು ಬರೀ ನಮ್ಮ ಹರ್ಪಿಸ್ ಅಂತ ಏನು ಹೇಳ್ತೇವೆ, ಇಲ್ಲ ಸರ್ಪ ಸುತ್ತಿ ಕೊಡ್ತೇವೆ, ಇಲ್ಲ ಬಾಯಿ ಸುತ್ತಲೂ ನಿಮ್ಮ ಜೆನೆಟಲ್ ಸುತ್ತಲೂ ಬರುವಂಥದ್ದು. ಬೇರೆ ನಾನ್ ಹರ್ಪೆಟಿಕ್ ಲೀಷನ್ಸ್ಗೆ ನಮ್ಮಲ್ಲಿ ಓರಲ್ ಮೆಡಿಸಿನ್ಸ್ ಅಂದೇಳಿ ತೊಗೊಳ್ಳುವಂಥದ್ದು ಆ್ಯಂಟಿವೈರಲ್ ಅಂದೇಳಿ ಜಾಸ್ತಿ ಇಲ್ಲ. ಈಗ ಒಂದು ಇನ್ಫೆಕ್ಷನ್ ಅಂತ ಬಂದಾಗ ಒಂದು ಮೊಲಸ್ಕಮ್ ಅಂತ ಹೇಳ್ತೇವೆ, ಇಲ್ಲ HPV ನಿಮ್ಮ ವೈರಲ್ ವಾಟ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ನಾರ್ಮಲಿ ಪ್ರೊಸೀಜರ್ ಅಂತ ಮಾಡ್ತೇವೆ. ಪ್ರೊಸೀಜರ್ ಮಾಡುವಾಗ ಅದನ್ನು ಎಕ್ಸಿಷನ್ ಅಂತ ಮಾಡ್ತೇವೆ. ಕೆಲವೊಮ್ಮೆ ಪೇಷಂಟ್ಸಲ್ಲಿ ತುಂಬ ಜಾಸ್ತಿ ಇದ್ದರೆ ಟಾಪಿಕಲ್ ಅನೆಸ್ಥೆಟಿಕ್ ಅಂತ ಬರುತ್ತೆ, ಕ್ರೀಮ್ ಬರುತ್ತೆ, ಅದನ್ನೊಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಇಟ್ಟು ತೆಗೆಯುವಂಥದ್ದು. ಮಾಡುವಾಗ ಪ್ರೊಸೀಜರ್ಸು ದಿನೇ ದಿನೇ ಹೋದಾಗೆ ಜನರಲ್ಲಿ ಒಂದು ಆಲೋಚನೆ ಏನು ಬರ್ತಾ ಇದೆ ಅಂದರೆ, ನಾನೊಂದು ಪ್ರೊಸೀಜರ್ ಮಾಡಿದೆ, ಅದು ಹೋಯಿತು, ಮತ್ತೆ ಅದು ನನಗೆ ವಾಪಸ್ ಬರಬಾರ್ದು ಅಂದೇಳಿ. ಸೊ ವೈದ್ಯನಾಗಿ ನಾನು ಹೇಳೋದೇನೆಂದರೆ, ನಮ್ಮ ಕೈಯಲ್ಲಿ ಏನು ನಾವು ಇರುವಂಥದ್ದನ್ನು ತೆಗೆದ ನಂತರ ಹೊರಗಡೆಯಿಂದ ಬರಲಿಕ್ಕೆ ಇಲ್ಲ ಬರಬಾರ್ದು ಅನ್ನೋ ಮಾಡುವಂಥ ಯಾವುದೋ ವಿಧಾನ ಇಲ್ಲ. ಸೊ ನಿಮ್ಮಲ್ಲಿ ಯಾವ ಸೋರ್ಸಿಂದ ನೀವು ಪಡ್ಕೊಂಡಿದ್ದೀರಿ, ನಿಮ್ಮ ಮನೆಯವರಿಂದ ಇರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರಿಂದ ಇರ್ಬೋದು, ಇಲ್ಲ ನಿಮ್ಮ ಒಂದು ವರ್ಕ್ ಸಿಚುವೇಶನಿಂದ ಇರ್ಬೋದು, ಅಲ್ಲಿ ಮುಂಜಾಗ್ರತೆ ಮಾಡಬೇಕು, ಬರದೇ ಇರುವಂಗೆ ನೋಡ್ಕೊಳ್ಬೇಕು. ಮತ್ತು ಪ್ರೊಸೀಜರ್ ಮಾಡುವಾಗ ವಾಟ್ ಅಂತ ಏನು ಹೇಳ್ತೇವೆ, ಡಿಪೆಂಡೆಂಟ್ ಏರಿಯಾಸು, ಕೈ ಕಾಲು, ನಾರ್ಮಲ್ ಆಗಿ ಪ್ರೊಸೀಜರ್ ಮಾಡುವಾಗ ಅಲ್ಲಿ ನಾವು ಹೊಲಿಗೆ ಅದೆಲ್ಲ ಹಾಕೋದಿಲ್ಲ. ಸೊ ಆ ಪ್ರೊಸೀಜರ್ ಮಾಡಿದ ದಿನದಿಂದಾಗಿ ನಿಮಗೆ ಒಂದು ವಾರ 10 ದಿನ ಒಂಚೂರು ಜಾಗ್ರತೆ ಮಾಡಬೇಕಾಗತ್ತೆ. ಜಾಗ್ರತೆ ಯಾವ ರೀತಿಯಲ್ಲಿ ಅಂತಂದರೆ, ಅದನ್ನು ನಾವು ತುಂಬ ಒದ್ದೆ ಮಾಡೋದು, ಇಲ್ಲ ಬೇರೆ ಏನಾದ್ರು ಒಂಚೂರು ತಗಲಿಸ್ಕೊಳ್ಳೋದೇ ಇಲ್ಲ ಒಂದು ನೋಡ್ಕೊಳ್ಳೋವಂಥದ್ದು ಒಂದು. ಸೊ ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳಿ ಒಂದು ಜನರಲ್ ಆಗಿ ಕವರ್ ಮಾಡಿಬಿಟ್ಟು ಬೇರೆ ನೋಡುವಾಗ, ಈಗ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಬಂತು ಅಂದರೆ ನೇಲ್ ಅಂತ ಹೇಳ್ತೇವೆ. ನಾನು ಅಷ್ಟೊಂದು ಡೀಪಾಗಿ ಹೋಗಲಿಲ್ಲ ಇನ್ಫೆಕ್ಷನ್ಸಲ್ಲಿ ಯಾವ್ದು ಏನಂದೇಳಿ. ಸೊ ನಾನು ಹೇಳಿದೆ ಜೆನೆಟಲ್ ಇನ್ಫೆಕ್ಷನ್ ಅಂತ ಹೇಳಿದೆ. ಜೆನೆಟಲ್ ಇನ್ಫೆಕ್ಷನ್ಗೆ ಕೊಡುವಂಥ ಡೋಸಿಂಗು ಆ್ಯಂಟಿಫಂಗಲ್ದು ಬೇರೆ ಇರುತ್ತೆ, ತೊಗೊಳ್ಳುವಂಥ ನೀಡು ಬೇರೆ ಇರುತ್ತೆ. ಸೊ ನೀವೀಗ ಬಂದಾಗ ಒಂದು ವ್ಯಕ್ತಿ ಹೆಣ್ಣಿರ್ಬೋದು ಗಂಡಸಿರ್ಬೋದು, ನಾವು ಅದಕ್ಕೆ ಕ್ರಮವಾಗಿ ಅವರಲ್ಲಿ ವಿಚಾರಣೆ ಮಾಡ್ತೇವೆ, ಅವರ ಒಂದು ಮೆಡಿಕಲ್ ಇಶ್ಯೂ ಏನುಂಟು, ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಏನಾದ್ರು ಮೆಡಿಕಲಿ ಬೇರೆ ಏನಾದರೂ ಆರ್ಗನ್ ಡ್ಯಾಮೇಜ್ ಉಂಟಾ, ಅದಕ್ಕೆ ತಕ್ಕ ಹಾಗಿರುವಂಥ ಡೋಸೇಜನ್ನು ನಾವು ಭಾಗ ಮಾಡಿ ಹಾಫ್ ಕೊಡುವಂಥದ್ದು. ಈಗ ಕಿಡ್ನಿ ಪ್ರಾಬ್ಲಮ್ ಉಂಟು, ಆ ನಾರ್ಮಲ್ ಡೋಸೇಜಿಗೆ ಅರ್ಧ ಕೊಡ್ತೇವೆ. ಅದೇ ಥರ ನಮ್ಮಲ್ಲಿ ಈಗ ಒಂದು ವ್ಯಕ್ತಿ ಬರುವಂಥ ಒಂದು ರೋಗದ ಜೊತೆಗೆ ಬೇರೆ ತೊಂದರೆಗಳು ಅವರಿಗೆ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೇವೆ. ಒಂದು ಫಿಟ್ಸ್ ಇರುವಂಥದ್ದು ತೊಂದರೆ ಇರ್ಬೋದು, ಇಲ್ಲ ಒಂದು ಹಾರ್ಟಿನ ತೊಂದರೆ ಇದ್ದು, ಈಗಿನ ದಿನಗಳಲ್ಲಿ ಕಡಿಮೆ, ಹಳೇ ಒಂದು ಪದ್ಧತಿಯಲ್ಲಿ ವಾರ್ಫೇರಿನ್ ಅಂತೇಳಿ ಕೊಡುವಂಥದ್ದು ಇತ್ತು. ಆ ಮದ್ದು ಜೊತೆಗೆ ನಾವು ಆ್ಯಂಟಿಫಂಗಲ್ಸನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದೇ ಕಾಸ್ ಸಮ್ ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್. ನೆಕ್ಸ್ಟು ಫಂಗಲ್ ಇನ್ಫೆಕ್ಷನಲ್ಲೇ ಮುಂದೆ ಹೋಗುವಾಗ ಜೆನೆಟಲು ಮತ್ತು ನಾನು ಓರಲ್ ಅಂತ ಏನು ಹೇಳಿದೆ, ಅದು ಮೀರಿ ಈ ಉಗುರಿನ ಒಂದು ತೊಂದರೆ ಬಂದಾಗ ನಾವು ಕೆಲವೊಮ್ಮೆ ನಿಮ್ಮಲ್ಲಿ ರಿಪೀಟೆಡ್ ಆಗಿ ಕರೆದು ಮೇ ಬಿ ವಿಸಿಟ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ 20 days or 30 days ಒನ್ಸ್, 6 ತಿಂಗಳು 3 ತಿಂಗಳು ಮೇಲೂ ಮಾಡ್ತೇವೆ. ಹಾಗೇನೆ ನೋಡುವಾಗ ಚಿಕಿತ್ಸೆ ಪಡುವಂಥದ್ದು ಸ್ಕ್ಯಾಲ್ಪಲ್ಲಿ ಕೆಲವರಲ್ಲಿ ಬರುತ್ತೆ. ಆ ಸ್ಕ್ಯಾಲ್ಪಿನ ಇದಕ್ಕಾಗಲಿ, ಇಲ್ಲ ನಿಮ್ಮಲ್ಲಿ ಸಿಂಪಲ್ ಒಂದು ಗಜಕರಣೆ ಅಂತ ಏನು ಹೇಳ್ತೇವೆ, ಕ್ಲಿಷ್ಟ ಇದ್ದರೆ ಅದರ ಆ್ಯಂಟಿಬಯೋಟಿಕ್ ಕವರ್ ಜೊತೆ ಕೊಡುವಂಥದ್ದು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಚ್ಚುವಂಥ ಮದ್ದುಗಳಲ್ಲಿ ಈ ಕ್ವಿಕ್ ಫಿಕ್ಸ್ ಅಂದೇಳಿ ಮಲ್ಟಿಪಲ್ ಡ್ರಗ್ಸ್ ಇರೋದು ಬರುತ್ತೆ. ಅದನ್ನು ನಾನು ಹೆಸರು ತಗೊಳ್ಳೋದು ಸರಿ ಆಗೋದಿಲ್ಲ, ಬಟ್ ಸುಲಭವಾಗಿ ಸಿಗುವಂಥ ಮಲ್ಟಿಪಲ್ ಬ್ರ್ಯಾಂಡ್ಸು, ಮಲ್ಟಿಪಲ್ ಡ್ರಗ್ಸ್ ಇರುವಂಥ ಹಚ್ಚುವಂಥ ಮೆಡಿಸಿನ್ನ ನಾವು ಯಾವತ್ತೂ ಮಾಡಿಕೊಡೋದು. ಅದರಿಂದ ಕಷ್ಟ ಏನಂತ ಹೇಳಿದ್ರೆ, ನೀವು ವೈದ್ಯರಲ್ಲಿ ಹೋದಾಗ ರೆಸಿಸ್ಟೆಂಟ್ ಇದ್ದರೆ ನಿಮ್ಮ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟು, ಈಗ ಸಾಧಾರಣ ನಾನೊಂದು ಸಿಂಪಲ್ ಏನೂ ನೀವು ಮಾಡಲಿಲ್ಲ, ಅಲ್ಲಿ 6 ವಾರ ಬೇಕಂದ್ರೆ ಇದು 6 ತಿಂಗಳಾದರೂ ನಿಮ್ಗೆ ಅದು ಪೂರ್ತಿಯಾಗಿ ಹೋಗುದಿಲ್ಲ. ಬೂದಿ ಕೆಂಡ ಥರ ಇರುತ್ತೆ, ಮತ್ತೆ ಅದು ಬೆಳ್ಕೊಳ್ಳುತ್ತೆ, ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಆ ವಿಷಯ ಸೈಕಲ್ ಅಂತ ಹೇಳ್ತೇವೆ, ಅದನ್ನು ಮುರಿಲಿಕ್ಕೆ ಆಗುದಿಲ್ಲ. ಸೊ ಇದಲ್ಲದೆ ನಮ್ಮಲ್ಲಿ ಈಗ ಫಂಗಲ್ ಅಲ್ಲದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳುವಾಗ ಕೆಲವರಲ್ಲಿ ಈ
ಏನು ಸುಟ್ಟು ಗಾಯ ಹಾಗೆ ಹೇಗೆ ಗುಳ್ಳೆ ಬರುತ್ತೆ, ಕಾರ್ಬಂಕಲ್ ಅಂತ ಹೇಳ್ತೇವೆ, ಫರಂಕಲ್ ಅಂತ ಹೇಳ್ತೇವೆ, ಅದು ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ. ಇಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಬೇರೆ ಫ್ರಿಕ್ಷನ್ ಆಗಿ ಏನಾದ್ರು ತೊಂದರೆ ಆಗಿದ್ದಿದ್ರೆ, ಬಳಸುವಂತ ಕಾಸ್ಮೆಟಿಕ್ಸ್ ಸಂಬಂಧವಾಗಿದ್ರೆ ಅದನ್ನ ಕೌನ್ಸಿಲ್ ಮಾಡ್ತೇವೆ. ಈಗ ಒಂದು ಹೇರ್ ಡೈ ಇರ್ಬೋದು, ಇಲ್ಲ ಬಳಸುವಂತ ಒಂದು ನಿಮ್ಮ ಆರ್ನಮೆಂಟ್ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಬೇರೆ ಕಾಸ್ಮೆಟಿಕ್ ಆಗಿ ಬಳಸುವಂತ ಒಂದು ಪ್ರೊಫೆಷನಲ್ ನೀಡಿ ಇರುವಂತದ್ದು ಇರ್ಬೋದು. ಸೊ ಅದರ ಜೊತೆಗೆ ಆಂಟಿಬ್ಯಾಕ್ಟೀರಿಯಲ್ ಕವರ್ ಕೊಡ್ತೇವೆ. ಸೊ ಈ ಮೆಡಿಕೇಶನ್ಸ್ ಅನ್ನೋದು ಹೀಗೆ ಅಂತೇಳಿ ನಾವು ಒಂದು ಚಾರ್ಟ್ ಮಾಡಿ ಇದನ್ನ ನೀವು ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವ್ಯಕ್ತಿಗತವಾಗಿ ನಾವು ಒಂದು ಪರೀಕ್ಷೆ ಮಾಡಿ, ಆ ಪರೀಕ್ಷೆ ಜೊತೆಯಾಗಿ ನಿಮ್ಮಲ್ಲಿ ಇರುವಂತಹ ಒಂದು ಏನು ಇನ್ಫಾರ್ಮೇಶನ್ ನಮ್ಮಲ್ಲಿ ಕ್ಲಿಯರ್ ಆಗಿ ಸಿಕ್ಕಿರುತ್ತೆ, ಅದಕ್ಕೆ ತಕ್ಕ ಹಾಗೆ ಮುಂದೆ ಹೋಗಿ ನಾವು ಈ ಒಂದು ಮೆಡಿಕೇಶನ್ಸ್ ಕೊಡ್ತೇವೆ. ಹೆಚ್ಚಿನ ಭಾಗದಲ್ಲಿ ರಿಪೀಟೆಡ್ ನೀಡ್ ಅಂದ್ರೆ ಒಂದು ಸ್ಕಿನ್ ಡಾಕ್ಟರ್ ಆಗಿ, ಒಂದು ಚರ್ಮರೋಗ ತಜ್ಞನಾಗಿ ಈ ಇನ್ಫೆಕ್ಷನ್ಗಳನ್ನ ನೀವು ಫಾಲೋಅಪ್ ಮಾಡಿ ನೋಡ್ಲೇಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಫಾಲೋಅಪ್ ಅಂತೂ ಜನರಲ್ ಇನ್ಫೆಕ್ಷನ್ಸ್ ಬೇಕು. ಫಂಗಲ್ ಇನ್ಫೆಕ್ಷನ್ಸ್ ಯು ಮೈಟ್ ಈವನ್ ನೀಡ್ ವೆರಿ ಮಲ್ಟಿಪಲ್ ಫಾಲೋಅಪ್ಸ್. ಈಗ ಈ ಸಿಚುವೇಶನ್ ಅಲ್ಲಿ ನೋಡುವಂಥದ್ದು, ನಮ್ಮಲ್ಲಿ ಮೂಲತಃ ಕೆಲವರು ಏನ್ ಮಾಡ್ತಾರೆ, ಚಿಕಿತ್ಸೆ ಮಾಡುವಂತಹ ಪದ್ಧತಿಗಳಲ್ಲಿ ಒತ್ತು ಕೊಟ್ಟು ಚರ್ಮ ರೋಗ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನ ಮಾಡಿದ್ದೇವೆ ಅಂತ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಅವರ ಒಂದು ಕ್ಲಿಯರ್ ಅಡ್ವೈಸ್ ಏನಂದ್ರೆ, ವೈದ್ಯರಲ್ಲಿ ನಿಮ್ಮ ಏನು ಮಧುಮೇಹ ರೋಗ ತಜ್ಞರು ಇರ್ತಾರೆ, ಅವರು ಹೇಳುವಂತ ಅಡ್ವೈಸ್ ಅನ್ನ, ಶುಗರ್ ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ನಾನು 3 ವಾರ ಆಯ್ತು ಡಾಕ್ಟರ್, ನಾನು ರಾತ್ರಿ ಊಟ ಮಾಡ್ತಾ ಇಲ್ಲ, ನಾನು ಮದ್ದನ್ನ ತಿನ್ಲಿಲ್ಲ, ಇಲ್ಲ ನನಗೆ ಹೀಗೆ ಅನ್ಸ್ತು ಅದರಿಂದ ನಾನು ಹೀಗೆ ಮಾಡಿದೆ ಅಂದಾಗ, ನಾವು ಕೊಡುವಂತ ಮದ್ದಿನ ಒಂದು ಎಫೆಕ್ಟ್ ಜನರಲಿ ವಿಲ್ ನಾಟ್ ಬಿ ಹೆಲ್ಪ್ಫುಲ್ ಟು ಯು. ಸೊ ವೆರಿ ಗುಡ್ ಶುಗರ್ ಕಂಟ್ರೋಲ್, ದ ವೆರಿ ಏನಂತ ಹೇಳ್ತೇವೆ ಆಪ್ಟ್ ಆಗಿ, ಇಲ್ಲ ಒಂದು ಅಕ್ಯುರೇಟ್ ಆಗಿ ನಿಮ್ಮ ರೋಗದಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ನಾರ್ಮಲಿ ಇಂತಿಷ್ಟು ಹೇಳಿದ ಸಮಯದಲ್ಲಿ ಆಗುತ್ತೆ. ಇಲ್ಲದಿದ್ರೆ ಅದು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ಆ ಪ್ರೊಲಾಂಗ್ ಆದಷ್ಟು ನಿಮಗೆ ಮತ್ತೆ ಅದು ರಿಪೀಟೆಡ್ ಆಗ್ತಾ ಹೋಗುತ್ತೆ. ಸೊ ಇನ್ಫೆಕ್ಷನ್ಸ್ ಇನ್ ಜನರಲ್ ನಾವು ಏನು ಹೇಳ್ತೇವೆ ಮಾಡ್ತೇವೆ, ಡಯಾಗ್ನೋಸಿಸ್ ಅನ್ನೋದು ಒಂದು ಫಸ್ಟ್ ಕ್ಲಿಯರ್ ಆಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ ಹೋಗುವಾಗ ಅಲ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ನಮ್ಗೆ ಇವರು ಇರೋದೇ ವೈದ್ಯರು ಅಂತ ಹೇಳಿದಾಗ ಅದು ಗೊತ್ತಾಗುದಿಲ್ಲ. ಬಟ್ ಐ ಫೀಲ್ ಯು ಬೆಟರ್ ಮೀಟ್ ಸಮ್ಮನ್ ಹೂ ಹ್ಯಾಸ್ ಅ ಪ್ರಾಪರ್ ಕ್ವಾಲಿಫಿಕೇಶನ್, ಫಿಸಿಷಿಯನ್ ಮತ್ತೆ ನಿಮ್ಮ ಸ್ಕಿನ್ ಸ್ಪೆಷಲಿಸ್ಟ್. ಬೋತ್ ಟುಗೆದರ್ ವಿಲ್ ಗಿವ್ ಯು ಬೆಟರ್ ರಿಸಲ್ಟ್ಸ್. ಸೊ ಜನರಲ್ ಆಗಿ ಕಡಿಮೆ ಯಾವ್ದಾದ್ರು ಕ್ರಾನಿಕ್ ಕಂಡೀಷನ್ಸ್ ಅಂತ ಹೇಳ್ತೇವೆ, ಆರ್ಗನ್ ಡ್ಯಾಮೇಜ್ ಜೊತೆ ಅಲ್ಲದೆ ಬೇರೆ ತರ ಇರುವಂತದ್ದು ಇನ್ಫೆಕ್ಷನ್ಸ್ ನೋಡ್ತೇವೆ, ಅಲ್ಲಿ ಅಗೇನ್ ಫಾಲೋ ಅಪ್ ಬೇಕಾಗತ್ತೆ. ಸರಿ, ಈಗ ಹೇಳಿದ್ರಿ ನೀವು ಇನ್ಫೆಕ್ಷನ್ ಇಂದ ಇರುವಂತದ್ದು. ನಾನ್ ಇನ್ಫೆಕ್ಷನ್ ಇಂದ ಯಾವ್ದಾದ್ರು ಆಗುವಂತ ತೊಂದರೆಗಳನ್ನ ಹೇಳ್ಬೋದಾ ಪಿಕ್ಚರ್ಸ್ ಮೂಲಕ? ನಾನ್ ಇನ್ಫೆಕ್ಷನ್ಸ್ ಅಂತ ಹೇಳುದಾದ್ರೆ, ಕೆಲವೊಂದು ಚಿತ್ರಗಳ ಬಗ್ಗೆ ನಾನು ಅದನ್ನ ಒಂದು ಮಾಡಿ ಹೇಳುದಾದ್ರೆ, ಅವರಲ್ಲಿ ಕೆಲವು ಕಂಡೀಷನ್ಸ್ ಆರ್ ಮೋರ್ ಆಫ್ ಕಾಸ್ಮೆಟಿಕ್ ರೆಲೆವೆನ್ಸ್. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು ಚಿತ್ರ ಹಾಕಿದ್ದೇನೆ, ಇದು ಅಕ್ಯಾಂಥೋಸಿಸ್ ಅಂತ ಹೇಳ್ತೇವೆ. ಅಕ್ಯಾಂಥೋಸಿಸ್ ಅಂತೇಳಿ ನಾನು ಅವಾಗ ಏನ್ ಹೇಳಿದೆ, ಪ್ರೀ ಡಯಾಬಿಟಿಕ್ ಸೈನ್ ಅಂತೇಳಿ. ಸೊ ಕೆಲವರಲ್ಲಿ ನಿಮ್ಗೆ ಶುಗರ್ ಬರ್ಲಿಕ್ಕೆ ಮೊದಲಾಗಿನೂ ಕಾಣಿಸುತ್ತೆ, ಶುಗರ್ ಬಂದ ನಂತರನು ಕೂಡ ಇದನ್ನ ನಾವು ನೋಡ್ಬೋದು. ಸೊ ಇದು ಎಲ್ಲೆಲ್ಲಿ ಕಾಣಿಸುತ್ತೆ, ಸ್ಕಿನ್ ಫೋಲ್ಡ್ಸ್ ಅಂತ ಹೇಳ್ತೇವೆ, ಕತ್ತು, ನಿಮ್ಮ ತೊಡೆ ಸಂದಿಯಲ್ಲಿ, ನಿತ್ತಂಬದಲ್ಲಿ, ಕಂಕಳದಲ್ಲಿ, ಸ್ತನದ ಅಡಿಗಡೆ, ವೇಸ್ಟ್ ಲೈನು ಇಲ್ಲಿ ಜಾಸ್ತಿ. ನೆಕ್ಸ್ಟ್ ಇದನ್ನೇ ಮತ್ತೆ ಮುಂದಿನ ಒಂದು ಚಿತ್ರ ನೋಡೋದಾದ್ರೆ, ಇದೀಗ ಡಯಾಬಿಟಿಕ್ ಡರ್ಮಟೋಪತಿ ಅಂತ ಹೇಳ್ತೇವೆ, ಇಲ್ಲ ಡರ್ಮೋಪತಿ ಅಂತ ಹೇಳ್ತೇವೆ. ಸೊ ಹೇಗೆ ಒಂದು ಹೃದಯದ ಅಂಗ ಆಗ್ಲಿ, ಇಲ್ಲ ಕಿಡ್ನಿ ಆಗ್ಲಿ ಹೇಗೆ ತೊಂದರೆಗೀಡಾಗುತ್ತೆ, ಎಷ್ಟೋ ಜನ ಈ ತರ ತೊಂದರೆಗಳಿಟ್ಟು ಬರುವಾಗ ಇದರಲ್ಲಿ ಮೇನ್ ಮಾಡುದು ನಾವು ಡಯಾಗ್ನೋಸಿಸ್ ಮತ್ತೆ ಕೌನ್ಸಿಲಿಂಗ್ ಮಾಡಿ ಅಶ್ಯೂರೆನ್ಸ್. ಇದು ಅಂದಚಂದದ ವಿಷಯಕ್ಕೆ ಬಂದಾಗ ಜನರಲ್ಲಿ ತುಂಬಾ ಆಲೋಚನೆ ಏನಂದ್ರೆ, ಇದು ನನಗೆ ಒಂಥರ ಅಸಹ್ಯ ಕಾಣಿಸ್ತಾ ಉಂಟು, ಇದು ಕಷ್ಟ ಕೊಡ್ತಾ ಉಂಟು, ನನಗೆ ಅದನ್ನ ತೆಗಿಬೇಕಂತ ಹೇಳಿ. ಅದು ಪೂರ್ತಿ ಪ್ರಮಾಣದಲ್ಲಿ ನಾವು ಏನಂತ ಹೇಳ್ತೇವೆ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೊಡುವಂತ ಚಿಕಿತ್ಸೆಗಳಲ್ಲಿ ನಾವು ಸ್ವಲ್ಪ ಕಂಟ್ರೋಲ್ ಮೆಷರ್ಸ್ ಅಂತ ಹೇಳಿ ಕೊಡ್ತೇವೆ. ಹೆಚ್ಚಿನ ಭಾಗದಲ್ಲಿ ಟಾಪಿಕಲ್ ಮೆಡಿಸಿನ್ಸ್ ಅಂತ ಬಳಸ್ತೇವೆ, ಮಾಯಿಶ್ಚರೈಸರ್ ಬಳಸ್ತೇವೆ. ಮತ್ತೆ ನಿಮ್ಮಲ್ಲಿ ಏನಾದ್ರೂ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಇದ್ರೆ, ಈಗ ನಿತ್ತು ಮಾಡುವಂತ ಕೆಲಸ ಜಾಸ್ತಿ ಇದ್ರೆ, ಇದು ನಿಮ್ಮ ಪರ್ಟಿಕ್ಯುಲರ್ ಆಗಿ ವ್ಯಾರಿಕೋಸ್ ರಿಲೇಟೆಡ್ ಇಶ್ಯೂ ಇದ್ರೆ ಅದನ್ನ ಕರೆಕ್ಷನ್ ಹೇಳ್ತೇವೆ. ಈಗ ಇದು ಅಕ್ವೈರ್ಡ್ ಇಕ್ಥಿಯೋಸಿಸ್ ಅಂತಿದೆ, ಮೇ ಬಿ ಇಟ್ಸ್ ನಾಟ್ ವೆರಿ ಕ್ಲಿಯರ್. ಬಟ್ ಈಗ ಯಾರು ನಮ್ಮ ಒಂದು ಈ ನಾವು ಕೋಸ್ಟಲ್ ಏರಿಯಾದಲ್ಲಿ ಇರೋರು ಮೀನನ್ನು ನೋಡಿದಾಗ ಮೀನಿನ ಒಂದು ಸ್ಕೇಲ್ಸ್ ಅಂತ ಏನ್ ಹೇಳ್ತೇವೆ, ಹಾಗೆ ಇದು ಕೆಲವರಲ್ಲಿ ಕಂಜನೈಟಲ್ ಅಂತ ಹೇಳ್ತೇವೆ, ಅಂದ್ರೆ ಹುಟ್ಟಿದಾಗಿಂದನೂ ಕಾಣಿಸುವಂಥದ್ದು. ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಇದು ಕಾಮನ್. ಸೊ ಇದು ಕೂಡ ನಿಮ್ಗೆ ಮೈಯಲ್ಲಿ ಆ ಒಂದು ತೊಂದರೆ ಹಾಗೆ ಸ್ಕಿನ್ ಫೋಲ್ಡ್ಸ್ ಅಲ್ಲೇ ಬರ್ಬೇಕಂತಿಲ್ಲ,
ನಿಮ್ಮ ಹೊಟ್ಟೆ ಭಾಗದಲ್ಲಿ ಇರ್ಬೋದು, ಬೆನ್ನಲ್ಲಿ ಇರ್ಬೋದು, ಎಲ್ಲಾ ಕಡೆ ಬರ್ಲಿಕ್ಕೆ ಶುರು ಆದಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಮಾತ್ರ ಮುಜುಗರ ಆಗುತ್ತೆ. ತದನಂತರ ದಿನಗಳಲ್ಲಿ ತುಂಬಾ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡ್ರೈ ಆಗಿ ಫ್ಲೇಕ್ಸ್ ಆಗಿ ಆ ಡೆಡ್ ಸ್ಕಿನ್ ಉದ್ರಿ ಹೋಗುದಿಲ್ಲ ಸ್ಮೂತ್ ಆಗಿ. ಸೊ ಇದರಲ್ಲಿ ಒಂದು ಅವಾಯ್ಡ್ ಮಾಡಬೇಕಾಗಿರೋದು ಏನಂದ್ರೆ, ನಾವು ತಿಕ್ಕಬಾರದು. ನಮ್ಮಲ್ಲಿ ಕೆಲವರಲ್ಲಿ ಒಂದು ಅಭ್ಯಾಸ, ಅದು ಕೊಳೆ ಉಂಟು, ನಾವು ಒಂಚೂರು ಬ್ರಷ್ ಇಲ್ಲ ಬೇರೆ ಲೂಫಾ ಇಲ್ಲ ಬೇರೆ ಯಾವ್ದಾದ್ರು ಒಂದು ಇದನ್ನ ಹಾಕಿ ಉಜ್ತೇವೆ, ಅದನ್ನೆಲ್ಲ ಮಾಡ್ಕೊಡುದು. ಜೆಂಟಲ್ ಕ್ಲೆನ್ಸಿಂಗ್ ವಿತ್ ವೆರಿ ಗುಡ್ ಎಮೋಲಿಯಂಟ್ ಬಾರ್ ಆರ್ ಇವನ್ ಲಿಕ್ವಿಡ್ ವಾಶ್ ಅಲಾಂಗ್ ವಿತ್ ಅಪ್ಲಿಕೇಶನ್ಸ್ ಆಫ್ ಮೆಡಿಸಿನ್ಸ್ ವಿಚ್ ಆರ್ ಕಾಸ್ಮೆಟಿಕ್ ಅಲ್ಲ, ಮಾಯಿಶ್ಚರೈಸರ್ಸ್. ನೆಕ್ಸ್ಟ್, ನೀವು ವೈದ್ಯರಲ್ಲಿ ಹೋದಾಗ ಸಲಹೆ ಮಾಡುವಾಗ ಬರೀ ಡಯಾಬಿಟೀಸ್ ಅಂತ ಹೇಳಿ ಅಲ್ಲ, ಅವರು ನಿಮ್ಮನ್ನ ಸಾಧಾರಣವಾಗಿ ಒಂದು ಚೆಕ್ಅಪ್ ಮಾಡಿಸ್ತಾರೆ ರುಟೀನ್ ಆಗಿ. ಒಂದು ಫ್ರೀಕ್ವೆಂಟ್ ಇಲ್ಲದೆ ಇರ್ಬೋದು, 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ. ಆರ್ಗನ್ ಡ್ಯಾಮೇಜ್ ಇದೆಯಾ ನೋಡ್ತಾರೆ, ಕೋಮಾರ್ಬಿಡ್ ಇಶ್ಯೂಸ್ ಅಂತ ಹೇಳ್ತೇವೆ, ಥೈರಾಯ್ಡ್ ತೊಂದರೆ ಇದೆಯಾ ನೋಡ್ತಾರೆ, ನಿಮ್ಮಲ್ಲಿ ಏನಾದ್ರೂ ಮೆಟಬಾಲಿಕ್ ಇಶ್ಯೂಸ್ ಇದೆಯಾ ಅಂತ ನೋಡ್ತಾರೆ. ಒಂದು ಐರನ್ ಕಡಿಮೆ ಇರ್ಬೋದು, ಕ್ಯಾಲ್ಸಿಯಂ ಕಡಿಮೆ ಇರ್ಬೋದು, ವಿಟಮಿನ್ ಡಿ ಕಡಿಮೆ ಇರ್ಬೋದು. ಅದಕ್ಕೆ ಚಿಕಿತ್ಸೆನೂ ನಾವು ಗೈಡ್ ಮಾಡ್ತೇವೆ. Again, this is also one of the classical cases where presentation is there. ಇದನ್ನು ಕೂಡ ನಾವು ಕಂಟ್ರೋಲ್ ಮೆಷರ್ಸ್ ಆರ್ ದೇರ್, ಬಟ್ ಇದನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಯಾರು ಸ್ವಲ್ಪ ದಪ್ಪ ಆದ್ರೆ ಕಾಮನ್ ಆಗಿ ನಾವು ನೋಡುವಂತ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಸ್ಕಿನ್ ಟ್ಯಾಗ್ ಅಂತ ಏನ್ ಹೇಳ್ತೇವೆ, ಇದು ಅಂಟ್ರೋಲ್ ಅಲ್ಲ. ಸೊ ಇದನ್ನ ನೀವು ಪ್ರೊಸೀಜರ್ ಮಾಡಿ ತೆಗಿಬೇಕೇ ವಿನಃ ಕಾಸ್ಮೆಟಿಕ್ ರೀಸನ್ಸ್ಗೂ ತೆಗಿಬಹುದು. ನನ್ಗೆ ನಾಳೆ ಅನಾನುಕೂಲ ಆಗ್ಬೋದು, ಸ್ವಲ್ಪ ದೊಡ್ಡದಿದೆ, ಅದರಿಂದ ನನ್ಗೆ ಸ್ಕಿನ್ ಅಲ್ಲಿ ಏನಾದರೂ ಗಾಯ ಆಗುವಂಥದ್ದು, ತೊಂದರೆ ಆಗುವಂಥದ್ದು ಇದ್ರೆ ಅದನ್ನ ನಾವು ಎಲೆಕ್ಟ್ರೋಕಾಟ್ರಿ ಇಲ್ಲ ನಾವು ರೇಡಿಯೋ ಸರ್ಜರಿ ಅಂತ ಹೇಳ್ತೇವೆ. ಅದು ಡೇ ಕೇರ್ ಅಲ್ಲಿ ಮಾಡಿ ಕಳಿಸಿಕೊಡ್ತೇವೆ. ಅದಕ್ಕೆಲ್ಲ ಅಡ್ಮಿಷನ್ ಅಂತ ಏನ್ ಬೇಕಂತಿಲ್ಲ. ಬಟ್ ಪ್ರೀ ರಿಕ್ವಿಸಿಟ್ ಆಲ್ವೇಸ್ ಇಸ್ ಯು ಶುಡ್ ಹ್ಯಾವ್ ಅ ಗುಡ್ ಶುಗರ್ ಕಂಟ್ರೋಲ್. ಯಾಕೆಂದ್ರೆ ಮಾಡಿದ ಜಾಗದಲ್ಲಿ ಇರುವಂತಹ ಒಂದು ಗಾಯಗಳಾಗ್ಲಿ ಅದೇನಿರುತ್ತೆ ಅದು ಮೆಲ್ಲ ಹೀಲ್ ಆಗ್ಬೇಕು, ಅದಕ್ಕೋಸ್ಕರವಾಗಿ. ಸರ್, ಇನ್ನೊಂದು ಕಾಮನ್ ಆಗಿ ಕೇಳೋದಾದ್ರೆ ಮಧುಮೇಹಗಳಲ್ಲಿ ಅಂತ ಹೇಳುವಾಗ ಹೆಚ್ಚಾಗಿ ಇನ್ಸುಲಿನ್ ಅನ್ನ ತಗೊಳ್ತಾರೆ, ಅಂದ್ರೆ ಚರ್ಮಕ್ಕೆ ಚುಚ್ಕೊಳ್ಳುವಂತದ್ದು ಮಾಡ್ತಾರೆ, ಕೈ ಭಾಗ ಆಯ್ತು ಅಥವಾ ಹೊಟ್ಟೆ ಭಾಗ ಆಯ್ತು. ಸೊ ಅದರಿಂದ ಏನಾದ್ರೂ ಚರ್ಮಕ್ಕೆ ಸಂಬಂಧ ಇದೆಯಾ? ಭಾರಿ ರೇರ್ ಆಗಿ ಏನಾಗುತ್ತೆ, ತುಂಬಾ ಫ್ರೀಕ್ವೆಂಟ್ ಆನ್ ಅ ಡೈಲಿ ಬೇಸಿಸ್ ತಗೊಳ್ಳುವಂತ ನೆಸೆಸಿಟಿ ಬಿದ್ದು ಕೆಲವೊಮ್ಮೆ ಇನ್ನೆವಿಟಬಲ್ ಅಗೇನ್ ನೀವು ತುಂಬಾ ವರ್ಷಗಳಿಂದ ತಗೊಳ್ಳುವಾಗ ಆ ಜಾಗದಲ್ಲಿ ಸ್ವಲ್ಪ ನಿಮ್ಮ ಸ್ಕಿನ್ ಚೇಂಜಸ್ ಆಗ್ತಾ ಆಗ್ತಾ ಒಂದಾರು ಅಟ್ರೋಫಿಕ್ ಅಂತ ಹೇಳ್ತೇವೆ, ಇಲ್ಲ ನಿಮ್ಮಲ್ಲಿ ಲೈಪೋಡಿಸ್ಟ್ರೋಫಿ ಅಂತ ಹೇಳ್ತೇವೆ, ಚೇಂಜಸ್ ಆಗುತ್ತೆ. ಸೊ ಅದರಲ್ಲಿ ಒಂದು ಗಂಟು ತರ ಆಗುವಂಥದ್ದು ಕೆಲವರಲ್ಲಿ ನೋಟಿಸ್ ಮಾಡಿದ್ದೇವೆ. ಇನ್ನು ಕೆಲವರಲ್ಲಿ ಅಲ್ಲಿ ಏನಾದ್ರೂ ತೊಂದರೆ ಇದ್ದು ತೈಲ ಹಾಕಿ ತಿಕ್ಕುವುದು ಮಾಡಿ, ಇಲ್ಲ ಆ ಒಂದು ಜಾಗದಲ್ಲಿ ಇನ್ಫೆಕ್ಷನ್ಸ್ ಆಗೋದು ನೋಡಿದ್ದೇವೆ. ಆ ಇನ್ಫೆಕ್ಷನ್ಸ್ ಆದಾಗ ಅಲ್ಲಿ ಇನ್ಸುಲಿನ್ ತಗೊಳ್ಳು ಕೂಡುದು. ಯಾಕೆಂದ್ರೆ ನಿಮ್ಮಲ್ಲಿ ಆ ಒಂದು ಪ್ರೊಸೆಸ್ ಇಂದ ಯು ಮೈಟ್ ವರ್ಸನ್ ದಟ್ ಇನ್ಫೆಕ್ಟಿವಿಟಿ. ಸರ್, ಇನ್ನೊಂದು ವೀಕ್ಷಕರಿಗೆ ಹೇಳೋದಾದ್ರೆ, ಹೇಗೆ ಡಯಾಬಿಟಿಸ್ ಪೇಷಂಟ್ಗಳು ತಮ್ಮ ಚರ್ಮವನ್ನ ಕಾಪಾಡ್ಕೊಳ್ಬೇಕು, ಆರೈಕೆ ಹೇಗೆ ಮಾಡಬೇಕು ಅನ್ನೋದಾದ್ರೆ? ಡಯಾಬಿಟಿಕ್ ಪೇಷಂಟ್ಸ್ ಅಂತ ಹೇಳುವಾಗ ಫಸ್ಟ್ ರೆಗ್ಯುಲರ್ ನೀವು ನಿಮ್ಮ ವೈದ್ಯರ ಸಲಹೆ ಪಡೋದು, ಎಸ್ಪೆಷಲಿ ಶುಗರ್ ಕಂಟ್ರೋಲ್ ಅದನ್ನ ಮಾಡುವಂಥದ್ದು. ದಟ್ ಇಸ್ ದ ವೆರಿ ಪ್ರೈಮ್ ನೀಡ್. ಇದ ನಂತರ ನಿಮ್ಮಲ್ಲಿ ರೆಗ್ಯುಲರ್ ಫಾಲೋ ಅಪ್ ಮಾಡುವಾಗ, ಈಗ ಒಂದು ತೊಂದರೆ ಹೀಗೆ ಉಂಟು, ಅದನ್ನ ನಾವು ತಿಳ್ಕೊತಾ ಇದ್ದೇವೆ, ಇಲ್ಲ ತಿಳ್ಕೊಂಡಿದ್ದೇವೆ, ನಾವೊಂದು ಚರ್ಮ ರೋಗ ತಜ್ಞರ ಹತ್ರ ಬಂದಾಗ ಅದನ್ನ ನೀವು ಸರಿಯಾದ ವಿಮರ್ಶೆ ಮಾಡಿ ಅದರದ್ದು ಸರಿಯಾದ ಫಾಲೋ ಅಪ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ ನಂತರ ವಾಪಸ್ ಬರ್ತೇ ಇರುವ ಹಾಗೆ ಅದಕ್ಕೆ ನಾವು ಹಚ್ಚುವಂಥದ್ದು ಕೊಡುವಂತ ಮೆಡಿಸಿನ್ಸ್ ಇರ್ಬೋದು, ಇಲ್ಲ ನಿಮಗೆ ನೀಡಿದ್ದು ಏನಾದ್ರೂ ಓರಲ್ ಮೆಡಿಸಿನ್ಸ್ ಇರ್ಬೋದು, ಅದನ್ನ ತಗೊಳ್ಳುವಂಥದ್ದು. ಇದು ವೈದ್ಯರ ಸಲಹೆಯಿಂದಾಗಿ. ಇನ್ನು ಸಲಹೆ ಇಲ್ಲದೆ ಬೇರೆ ಏನೆಲ್ಲ ಮಾಡ್ಬೋದು? ಹೈಜೀನ್ ಅಂದ್ರೆ ಏನು? ನನ್ನ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ನಾನು ಹೀಗೆ ನನ್ನ ದಿನನಿತ್ಯ ಜೀವನದಲ್ಲಿ ಯಾತ್ರೆಯಲ್ಲಿ ಇರ್ಬೋದು, ತಿರುಗಾಟದಲ್ಲಿ ಇರ್ಬೋದು, ಇಲ್ಲ ಡೈಲಿ ರೊಟೀನ್ ಅಲ್ಲಿ ಮಾಡ್ತೀನಿ ಅಂದಾಗ, ವೆನ್ ಯು ಆರ್ ಅ ಡಯಾಬಿಟಿಕ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಹೋಲ್ ಸಿನಾರಿಯೋ ಚೇಂಜಸ್. So ಈಗ you are going to a cold place or you are traveling to places where the extreme weather change happens. ನೀವು ಒಳ್ಳೆ ರೀತಿಯಾದ ಒಂದು ವಾರ್ಮ್ ಕ್ಲೋದಿಂಗ್ ಹಾಕೊಳ್ಳುವಂಥದ್ದು. ನೆಕ್ಸ್ಟ್ ಅದೇ ಸಿಚುವೇಶನ್ ಅಲ್ಲಿ ನಿಮಗೆ ಮಾಯಿಶ್ಚರೈಸರ್ಸ್ ಏನ್ ಬಳಸ್ತೀರಿ, ನನ್ಗೆ ಏನೂ ಇಲ್ಲ ಡಾಕ್ಟರ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಇಲ್ಲ ನಾನು ಅಲ್ಲಿ ಹೋಗಿದ್ದ ಕಡೆ ಅನ್ಎಕ್ಸ್ಪೆಕ್ಟೆಡ್ ಹೋದೆ. ಸೊ ಬಳಸುವಂತ ಒಂದು ನಿಮ್ಮ ದಿನನಿತ್ಯ ಒಂದು ಸೋಪ್ ಆಗ್ಲಿ ಇದಾಗ್ಲಿ ಚೇಂಜ್ ಮಾಡಿದೆ, ಸ್ವಲ್ಪ ತೆಂಗಿನೆಣ್ಣೆ ಹಚ್ಕೊಳ್ಳೋದು, ಕವರಿಂಗ್ ದಿ ಏರಿಯಾಸ್ ಟು ಕೀಪ್ ಇಟ್ ಹೆಲ್ದಿ ಅಂಡ್ ಮಾಯ್ಸ್ಟ್ ಒಂದು. ನೆಕ್ಸ್ಟ್ ದೇರ್ ಆರ್ ಸರ್ಟನ್ ನೀಡ್ಸ್ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಡಯಾಬಿಟೀಸ್ ಅಂತ ಬಂದಾಗ ಅವರಿಗೆ ವ್ಯಾರಿಕೋಸ್ ಪ್ರಾಬ್ಲಮ್ ಉಂಟು, ಅದಕ್ಕೆ ತಕ್ಕಾಗಿ ನಾವು ಸ್ಟಾಕಿಂಗ್ಸ್ ಅಂತ ಹೇಳ್ತೇವೆ. ಅದು ನಿಮ್ಗೆ ಹಾಕ್ಲಿಕ್ಕೆ ಅನಾನುಕೂಲ ಆದ್ರೂ ಸಹ ರೆಗ್ಯುಲರ್ ಮಾಡಿದಷ್ಟು ಬಾರಿ ಒಳ್ಳೇದು. ಯಾಕೆ ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಸಹ ಮುಂಜಾಗ್ರತೆ ಕ್ರಮದಿಂದಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಅದರದ್ದು ಕಾಂಪ್ಲೆಕ್ಸಿಟಿ ಅಂದ್ರೆ ಅದರದ್ದು ಒಂದು ಕ್ಲಿಷ್ಟ ಸಿಚುವೇಶನ್ ನೀವು ಕಡಿಮೆ ಮಾಡ್ಕೋಬಹುದು. ಸೊ ಬೇಸಿಕ್ಲಿ ಸ್ಕಿನ್ ಕೇರ್ ಅಂತ ಹೇಳುವಾಗ ಹೈಜೀನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಹಾಕೊಳ್ಳುವಂತ ಬಟ್ಟೆ ಆಗ್ಲಿ, ನಿಮ್ಮಲ್ಲಿ ಏನಾದ್ರೂ ಬದಲಾವಣೆಗಳು ಬೇಕಿದ್ರೆ, ಈಗ ಸ್ಕಿನ್ ಅಲ್ಲಿ ನನ್ನ ಒಂದು ಎಕ್ಸ್ಪೋಸ್ಡ್ ಏರಿಯಾಸ್ ಅಂತ ಹೇಳ್ತೇವೆ,
ಬಿಸಿಲಿಗೆ ಹೋಗ್ತೇನೆ, ನಂಗೆ ಬಿಸಿಲಲ್ಲಿ ಅಲರ್ಜಿ ಉಂಟು, ನಾನು ಒಂದು ವೈದ್ಯನಾಗಿ ಅದಕ್ಕೆ ಚರ್ಮರೋಗ ಚಿಕಿತ್ಸೆ ಕೊಡುವಾಗ ಹಚ್ಚಲಿಕ್ಕಾಗ್ಲಿ ಇಲ್ಲ ತಗೊಳ್ಳುವಂತ ಸ್ಟೀರಾಯ್ಡ್ ಕೊಡ್ಲೇಬೇಕು. ನೀವು ಡಯಾಬಿಟಿಕ್ ಇದೀರಿ ಆಲ್ರೆಡಿ, ನಾನು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ನಾವ್ ಏನ್ ಮಾಡ್ತೇವೆ, ನಿಮಗೆ ಕೊಟ್ಟಿರೋ ಚಿಕಿತ್ಸೆ ಫಲಕಾರಿ ಆದ ನಂತರ ಸನ್ಸ್ಕ್ರೀನ್ ಅಂತ ಕೊಡ್ತೇವೆ, ಇಲ್ಲ ಫಿಸಿಕಲಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೇವೆ. ಅದು ಮಾಡ್ಲೇಬೇಕು. ಇಲ್ಲ ಡಾಕ್ಟರ್ ಅದು ಇಲ್ಲ ಇದು ಇಲ್ಲ ಅಂದಾಗ ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ದ ಸೇಮ್. ನಮ್ಮಲ್ಲಿ ಒಂದು ಹೇಳುವಂತ ಭಾಷೆಯಲ್ಲಿ ಅದನ್ನ ಸರ್ಪಳಿ ಇಲ್ಲ ವಿಶ್ವ ಸೈಕಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಾಸ್ಮೆಟಿಕ್ಸ್. ಈಗ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಬೇಸಿಕ್ ವೆರಿ ಕಾಮನ್ ಐ ಸಿ ಇಸ್ ಹೇರ್ ಡೈ. ಹೇರ್ ಡೈ ಕೆಲವರಲ್ಲಿ 80 ವರ್ಷದವರು ಹೇರ್ ಡೈ ಹಾಕ್ತಾರೆ. ಸೊ ಆ ಒಂದು ಸಿಚುವೇಶನ್ ಅಂತ ಒಂದು ಕಾಂಪ್ಲಿಕೇಟೆಡ್ ಹೋಗಿದೆ ಅಂದಾಗ ಯು ಶುಡ್ ಬಿಕಮ್ ವೆರಿ ವೆರಿ ಕ್ಲಿಯರ್. ದ ಕ್ಲಿಯರ್ ಮೈಂಡ್ ಗಿವ್ಸ್ ಯು ಬೆಟರ್ ಔಟ್ಕಮ್. ಇಲ್ಲದಿದ್ರೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಇದು ಬೇರೆ ಒಂದು ಡೈ, ಸೇಫ್ ಡೈ ಅಂತ, ಅದು ಕಷ್ಟ. ಸೊ ಬಳಸುವಂತ ಒಂದು ದಿನನಿತ್ಯ ಜೀವನದಲ್ಲಿ ನಿಮ್ಮ ಸ್ಪೆಸಿಫಿಕ್ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕ ಹಾಗೆ ಚರ್ಮರೋಗ ತಜ್ಞರಾಗ್ಲಿ ಇಲ್ಲ ನಿಮ್ಮ ವೈದ್ಯರು ಏನು ಸಲಹೆ ಕೊಟ್ಟಿರ್ತಾರೆ, ಅವರು ಅದರಲ್ಲಿ he or she is experienced. You should respect that. You can't come by ಒಂದು ಡಿಮಾಂಡ್ ಹಾಕ್ಲಿಕ್ಕೆ ಹೋಗಿ ಹೀಗಾಗಿದೆ ನಮ್ಗಲ್ಲಿ ಇನ್ನೊಬ್ರು ಏನೋ ಹೇಳಿದ್ರು ಅದನ್ನ ಮಾಡಿದ್ರು, ಅದು ಮಾಡ್ಕೊಡುದು. ವೆರಿ ಬೇಸಿಕ್. ಸೊ ಇಫ್ ವಿ ಲುಕ್ ಎಟ್ ದೋಸ್ ಥಿಂಗ್ಸ್ ಅಂಡ್ ಟೇಕ್ ಥಿಂಗ್ಸ್ ಫಾರ್ವರ್ಡ್, ಯುವರ್ ಲೈಫ್ ಅಂಡ್ ಯುವರ್ ಸ್ಕಿನ್ ವಿಲ್ ಹ್ಯಾವ್ ಮೋರ್ ಹೆಲ್ದಿ ಔಟ್ಕಮ್ಸ್. ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಸರಿ ಆದಾಗ ಔಟ್ಕಮ್ ಅಂತ ಏನ್ ಹೇಳ್ತೇನೆ ಅದನ್ನ ನೀವು ನಿಮ್ಮಲ್ಲೇ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಹೆಚ್ಚಾಗಿ ಹೇರ್ ಲಾಸ್ ಬಗ್ಗೆ ಹೇಳಿದ್ರಿ. ಸೊ ಡಯಾಬಿಟಿಸ್ ಪೇಷಂಟ್ ಆಯ್ತು ಅಥವಾ ನಾರ್ಮಲ್ ಆಗಿ ಅವರೊಂದು ಕಾನ್ಶಿಯಸ್ ಆಗಿರ್ತಾರೆ ತಮ್ಮ ಹೇರ್ ಬಗ್ಗೆ ಆಯ್ತು, ಸ್ಕಿನ್ ಬಗ್ಗೆ ಆಯ್ತು, ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ದೀಸ್ ಆರ್ ಆಲ್ ಟೆಕ್ನಿಕಲಿ ಸ್ಪೀಕಿಂಗ್ ಮೆಡಿಕಲ್ ಇಶ್ಯೂಸ್, ಬಟ್ ಕಾಸ್ಮೆಟಿಕ್ ಇಶ್ಯೂಸ್ ತುಂಬಾ ಚೇಂಜಸ್ ಆಗೋದು ನೋಡಿದ್ದೇವೆ ನಾವು. ದಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಎ ಪರ್ಸನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎನಿವನ್ ಟುಡೇ ಇನ್ ಡೇ ಟು ಡೇ ಲೈಫ್. ಸೊ ಎ ಪರ್ಸನ್ ಹೂ ಇಸ್ ಡಯಾಬಿಟಿಕ್ ಎಸ್ಪೆಷಲಿ, ನಮ್ಮ ಒಂದು ಬೇಸಿಕ್ ಆಲೋಚನೆಗಳು ಕ್ಲಿಯರ್ ಆಗಿ ಇಟ್ಕೊಂಡು ಏನ್ ಬಳಸ್ತೇವೆ ತುಂಬಾನೇ ರಿಪೀಟೆಡ್ ಆಗಿ ಅದನ್ನ ಚೇಂಜಸ್ ತರೋದು ಅದೆಲ್ಲ ಮಾಡ್ಕೊಡೋದು. ಅಗೇನ್ ಗೋಯಿಂಗ್ ಬ್ಯಾಕ್ ವೆರಿ ಬೇಸಿಕ್, ಮಾಯಿಶ್ಚರೈಸರ್ ಗುಡ್. ನಿಮ್ಮಲ್ಲಿ ಏನಾದರೂ ಕೆಲವಂತ ಬಳಸುವಂತ ಪ್ರಾಡಕ್ಟ್ಸ್ ಇರ್ಬೋದು, ಮೆಡಿಕೇಟೆಡ್ ಇರ್ಬೋದು, ನಾನ್ ಮೆಡಿಕೇಟೆಡ್ ಇರ್ಬೋದು, ತುಂಬಾ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಸಮನ್ ಗೈಡ್ಸ್ ಯು, ಸಮನ್ ಸೇಸ್ ನೋ, ಸ್ಟಿಕ್ ಟು ದ್ಯಾಟ್. ಸೊ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಫ್ಯೂ ಥಿಂಗ್ಸ್, ಒಂದು ವೆದರ್ ಚೇಂಜ್ ಅಂತ ಏನಾಗುತ್ತೆ ಇಡೀ ಒಂದು ಸಿಚುವೇಶನ್ ಅಲ್ಲಿ ನೀವು ಗೈಡ್ ಮಾಡಿಕೊಂಡು ಬಳಸುವಂತ ಮುಖ ತೊಳಿಲಿಕ್ಕೆ ಸೋಪ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಇಲ್ಲ ಬಳಸುವಂತ ಒಂದು ನಿಮ್ಮ ರೆಗ್ಯುಲರ್ ಪ್ರಾಡಕ್ಟ್ ಇರ್ಬೋದು, ಸೀಸನಲ್ ಆಗಿ ಅದನ್ನ ಚೇಂಜ್ ಮಾಡಬೇಕು. ಈಗ ನಾನೊಂದು ಆಯಿಲಿ ಬೇಸ್ಡ್ ಫೇಸ್ ವಾಶ್ ಅಂತ ಕೊಟ್ಟಾಗ ಚಳಿಗಾಲ ಬಂತು, ಚಳಿಗಾಲ ಸಮಯದಲ್ಲಿ ಅದನ್ನು ಕಂಟಿನ್ಯೂ 365 ಡೇಸ್ ಇಯರ್ ಬಳಸಬಾರ್ದು. ಯು ಹ್ಯಾವ್ ಟು ಮೇಕ್ ಚೇಂಜಸ್. ಹಾಗೇನೆ ನಿಮ್ಮಲ್ಲಿ ದಿನನಿತ್ಯ ಜೀವನದಲ್ಲಿ ನಾನು ಒಂಚೂರು ಹೊರಗಡೆ ಓಡಾಡ್ಲಿಕ್ಕೆ ಉಂಟು, ನನ್ನ ಒಂದು ಡೇ ಟು ಡೇ ಆಕ್ಟಿವಿಟಿ ಉಂಟು ಅಂತ ಹೇಳುವಾಗ ನಾರ್ಮಲಿ ಏಜ್ ಆರ್ ವಾಟ್ ವಿ ಸೇ ಸೋಲಾರ್ ಏಜಿಂಗ್ ಅಂತ ಹೇಳಿ ಒಂದು ನಾರ್ಮಲ್ ವ್ಯಕ್ತಿಯಲ್ಲಿ ಆಗುವಂಥದ್ದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲೂ ಕೂಡ ದೇರ್ ಆರ್ ಸರ್ಟನ್ ಚೇಂಜಸ್ ವಿಚ್ ಆರ್ ಇಂಪಾರ್ಟೆಂಟ್ ಟು ಕಾಂಟ್ರಿಬ್ಯೂಟಿಂಗ್ ದ ಏಜಿಂಗ್ ಆಫ್ ದ ಪರ್ಸನ್. ಸೊ ಸನ್ಸ್ಕ್ರೀನ್ ಅಂತ ಏನ್ ಹೇಳ್ತೇವೆ, ಯು ಕ್ಯಾನ್ ಆಲ್ವೇಸ್ ಚೂಸ್ ಟು ಯೂಸ್. ಯು ಕ್ಯಾನ್ ಟೇಕ್ ಸಮ್ ಸಪ್ಲಿಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಸಮ್ ವಿಟಮಿನ್ ಸಿ ಇನ್ ಬಿಟ್ವೀನ್ ಒನ್ಸ್ ಇನ್ ಅ ವೈಲ್. Simultaneously today as you meet a doctor, especially a skin doctor, their guidance will be of more value. So ಅದರಲ್ಲಿ ಯಾವಾಗೇ ಆಗಲಿ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ಸ್ ಇಸ್ ದ ಬೇಸಿಕ್ ಡಿನಾಮಿನೇಟರ್. ಅದನ್ನ ಚೇಂಜ್ ಮಾಡ್ಲಿಕ್ಕಿಲ್ಲ. ಅದರ ಮೇಲಾಗಿ ಈಗ ನಿಮ್ಮಲ್ಲಿ ಒಂದು ಸೌಂದರ್ಯವರ್ಧಕ ಅಂತ ಹೇಳಿ ಒಂದು ಚಿಕಿತ್ಸೆ ಕೊಡುವಂಥದ್ದು ಇರ್ಬೋದು, ಸ್ಕಿನ್ ಟೈಟ್ನಿಂಗ್ ಇರ್ಬೋದು, ಇಲ್ಲ ನಮ್ಮಲ್ಲಿ ಆಗುವಂತಹ ಒಂದು ಚೇಂಜಸ್ ಇಂದಾಗಿ ಪಿಗ್ಮೆಂಟೇಷನ್ ಇಶ್ಯೂ ಇರ್ಬೋದು. ಇದರಲ್ಲಿ ವಿ ಹ್ಯಾವ್ ಮೆನಿ ಪ್ರಿಪರೇಷನ್ಸ್. ಸಮ್ ಪ್ರಿಪರೇಷನ್ಸ್ ವಿಚ್ ಆರ್ ಟು ಬಿ ಪ್ರಿಸ್ಕ್ರೈಬ್ಡ್ ಓನ್ಲಿ, ಅಂದ್ರೆ ಅದರಲ್ಲಿ ರೆಟಿನಾಯ್ಡ್ ಬೇಸ್ಡ್ ಪ್ರಿಪರೇಷನ್ ಅಂತ ನಾವು ಹೇಳ್ತೇವೆ. ಅದನ್ನ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರು ಕೊಡೋದು ಸರಿ ಆಗುದಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಸಿಗುತ್ತೆ, ತಗೊಳ್ತಾರೆ, ಬಳಸ್ತಾರೆ, ಅದು ಜಾಗ್ರತೆ ಮಾಡಬೇಕು. ನೆಕ್ಸ್ಟ್ ಇದೇ ಒಂದು ಸಿಚುವೇಶನ್ ಅಲ್ಲಿ ಹೋಗುವಾಗ ಇನ್ ಜನರಲ್ ಹೇರ್ ಲಾಸ್ ಅಂತ ಏನು ಹೇಳ್ತೇವೆ, ಎ ಡಯಾಬಿಟಿಕ್ ಪೇಷಂಟ್ ಆಲ್ಸೋ ಕ್ಯಾನ್ ಹ್ಯಾವ್ ಪ್ರೋಗ್ರೆಸಿವ್ ಹೇರ್ ಲಾಸ್ ಅಂತ ಏನು ಹೇಳ್ತೇವೆ, ಒಂದು ಜೆನೆಟಿಕ್ ಆಗುವಂಥದ್ದು. Compared to a normal person, he or she might have it to worsen more faster. Also need of treatment also is required for a longer term. So alli follow-ups on a regular basis ಮಾಡಿ maybe for a year or two you will have to see the skin doctor. So hair loss treatment ಅಂತ ಮಾಡುವಾಗ not just the purpose of hair loss alone, ನಾವು ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ತೇವೆ. ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೇವೆ ಹೆಣ್ಮಕ್ಳಲ್ಲಿ, ಇಲ್ಲ ಹೆಂಗಸರಲ್ಲಿ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೇವೆ. ಅದನ್ನ ಡಯಾಗ್ನೋಸ್ ಮಾಡಿದ ನಂತರ ಅದರಲ್ಲಿ ಮೂಲ ಕಾರಣಗಳು ನೋಡುವಾಗ ಮೇನ್ಲಿ ಜೆನೆಟಿಕ್. ಸೊ ಆ ಜೆನೆಟಿಕ್ ಇದಕ್ಕೆ ಅಂತ ಹೇಳಿ ನಾವೊಂದು ತಗೊಂಡು ಈಗ ನಿಮ್ಮ ಒಂದು ಪೇಷಂಟ್ ಆಗಿ ನಿಮ್ಮನ್ನ ಒಂದು ವಿಮರ್ಶೆ ಮಾಡಿ ನೋಡಿದ ನಂತರ ಫರ್ದರ್ ವಿ ಲುಕ್ ಫಾರ್ ಥಿಂಗ್ಸ್. ಅನಿಮಿಕ್ ಇದೆರಾ, ಅದರಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಇದೆಯಾ, ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಬೇಕಾ, ನಿಮ್ಮಲ್ಲಿ B12 ಡಿಫಿಷಿಯನ್ಸಿ ಅಂತ ಹೇಳ್ತೇವೆ ಅದೇನಾದ್ರು ಉಂಟಾ, ಅಸೋಸಿಯೇಟೆಡ್ ಅಗೇನ್ ಥೈರಾಯ್ಡ್ ಇಶ್ಯೂಸ್ ಏನಾದ್ರು ಉಂಟಾ,
ಇಲ್ಲ ಏನಾದ್ರೂ ನಿಮ್ಗೆ ವಿಟಮಿನ್ ಡಿ ಇದೇನಾದ್ರು ಉಂಟಾ, ರಿಕ್ವೈರ್ಮೆಂಟ್ ಉಂಟಾ. ಹಾಗೇನೆ ಕ್ಯಾನೈಟಿಸ್ ಅಂತ ಹೇಳ್ತೇವೆ. ಕ್ಯಾನೈಟಿಸ್ ಅಂದ್ರೆ ಏನು, ವೈಯಕ್ತಿಕವಾಗಿ ನೋಡುವಾಗ ಆ ವ್ಯಕ್ತಿ ಡೈ ಏನು ಬಳಸದೇ ಇದ್ರು ಹಿ ಆರ್ ಶಿ ಇಸ್ ವರಿಡ್ ಹಿಸ್ ಹೇರ್ ಇಸ್ ಟರ್ನಿಂಗ್ ಗ್ರೇ ಆರ್ ವೈಟ್ ಜಾಸ್ತಿ ಆಗ್ತಾ ಇದೆ. ಅಂತ ಸಿಚುವೇಶನ್ ಅಲ್ಲೂ ಕೂಡ ವಿ ಹ್ಯಾವ್ ಸಮ್ ಸಪ್ಲಿಮೆಂಟ್ಸ್ ವಿಚ್ ವಿ ಕ್ಯಾನ್ ಯೂಸ್. ವಿ ಹ್ಯಾವ್ ಸಮ್ ಕಾಸ್ಮೆಟಿಕ್ ಅಪ್ಲಿಕೇಶನ್ಸ್ ವಿಚ್ ಯು ಕ್ಯಾನ್ ಟ್ರೈ ಅಂಡ್ ಹೆಲ್ಪ್ ಯೋರ್ ಸೆಲ್ಫ್ ವಿತ್. ಸೈಮಿಲ್ಟೇನಿಯಸ್ಲಿ ಆಂಡ್ರೋಜೆನೆಟಿಕ್ ಆಲೋಪೇಶಿಯಾ ಅಂತ ಏನು ಹೇಳಿದೆ ನಾನಿಲ್ಲ, ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಏನು ಹೇಳಿದೆ, ಅದಕ್ಕೂ ತಕ್ಕಾದ ಒಂದು ನೆಸೆಸರಿ ಇರುವಂತಹ ಮೆಡಿಕೇಶನ್ ಉಂಟು. ಈ ಮೆಡಿಕೇಶನ್ ಗಳನ್ನ ನಾವು ಪ್ರೊಸೆಸ್ ಅಂತ ಹೇಳಿ ತಗೊಂಡಾಗ ಒಂದು ವಿಸಿಟ್ ಅಲ್ಲಿ ತಗೊಂಡು ಮೆಡಿಸಿನ್ ಮುಗೀತಂತಲ್ಲ. ವಿ ಗಿವ್ ಯು ಸಮ್ ಸೆಟ್ ಆಫ್ ಮೆಡಿಕೇಶನ್ಸ್ ಆಸ್ ದ ಪೇಷಂಟ್ಸ್ ಫಾಲೋ ಅಪ್ ಕಮ್ಸ್ ಬೈ, ವಿಚ್ ಇಸ್ ಯೂಶಲಿ ಇನ್ ಮಂತ್ಸ್. ಅಂದ್ರೆ ನಿಮಗೊಂದು 2 ತಿಂಗಳು ಇರ್ಬೋದು, 3 ತಿಂಗಳಾದ ನಂತರ ಕರೆದಾಗ ಅದನ್ನ ಓವರ್ ಅ ಪೀರಿಯಡ್ ಆಫ್ ಟೈಮ್, ಒಂದು ವರ್ಷ ಇಲ್ಲ ಮಿನಿಮಮ್ ಆಗಿ ಒಂದು 6 ತಿಂಗಳ ಮೇಲೆ ಹೋಗಿರುತ್ತೆ, ಒಂದು 18 ಮಂತ್ಸ್ ವರೆಗೆ ನಾವು ಕರಿತೇವೆ. ಕರೆದು ನಮ್ಮಲ್ಲಿ ಈ ತರ ಒಂದು ಸಿಚುವೇಶನ್ ಬಂದು ಮೇಂಟೆನೆನ್ಸ್ ಥೆರಪಿಗೆ ಬಂದ್ರಿ ನೀವು, ಅದು ಆದ ನಂತರ ನಿಮ್ಮನ್ನ ಕರೀದೇ ಇರ್ಬೋದು, ಬಟ್ ಹಚ್ಚುವಂತ ಮಾಡುವಂತ ಮೆಡಿಕೇಶನ್ ನ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ನೋಡುವಾಗ ಮೈ ಸಿಂಪಲ್ ಅಡ್ವೈಸ್ ಇಸ್ ಆಲ್ವೇಸ್ ರಿಮೆಂಬರ್, ನೀಡ್ ಅಂತ ಬಂದಾಗ ಒಂದು ಹೆಲ್ತ್ ಚೆಕಪ್, ರೆಗ್ಯುಲರ್ ಚೆಕಪ್ ಮಾಡಿಸುವಂತ ಸ್ಥಿತಿಯಲ್ಲಿ ದಟ್ ಶುಡ್ ಬಿ ವೆರಿ ಸೈಂಟಿಫಿಕ್. ಅಂದ್ರೆ ನೀವು ಮಾಡುವಂತ ರೀತಿಯಲ್ಲಿ ಸುಮ್ಮನೆ ಹೋದೆ ಏನೋ ಮಾಡಿದೆ, ಅಲ್ಲಿ ಏನೋ ಬ್ಲಡ್ ಟೆಸ್ಟ್ ತಗೊಂಡೆ ಇದು ಮಾಡಿದೆ ಅಲ್ಲ. ಮೀಟ್ ಸಮ್ಮನ್ ಹೂ ಹ್ಯಾಸ್ ಅ ಕ್ವಾಲಿಫೈಡ್ ಸ್ಪೇಸ್, ದೇ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಇಟ್, ಅದನ್ನ ಮಾಡುವಂಥದ್ದು. ಸೊ ಹೇಗೆ ನೀವು ನಿಮ್ಮ ಹಾರ್ಟಿಗಾಗ್ಲಿ, ಕಿಡ್ನಿಗಾಗ್ಲಿ, ಇಲ್ಲ ಕಣ್ಣಿಗೆ ಹೇಗೆ ನೀವು ಇದು ಕೊಡ್ತೀರಿ, ಬರೀ ಅಂದ ಚಂದ ಅಂದೇಳಿ ಮುಖ ಮಾತ್ರ ಅಲ್ಲ, ಇಡೀ ಮೈಯಲ್ಲಿ ಚರ್ಮದ ಒಂದು ಒಳ್ಳೆ ರಿಕವರಿಗೆ ಇಲ್ಲ ಒಂದು ಬೆಟರ್ ಆಗ್ಲಿಕ್ಕೆ ನೀವು ಕೇರ್ ತಗೊಳ್ಬಹುದು. ಸರ್, ಹೇಳೋದಾದ್ರೆ ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ನಿಮ್ಮ ಸಂದರ್ಶನಕ್ಕೆ ಯಾವಾಗೆಲ್ಲ ಲಭ್ಯ ಇರ್ತೀರಂತ ವೀಕ್ಷಕರಿಗೆ ಹೇಳ್ತೀರಾ? ನಾನು ಈಗ ಉಡುಪಿ ಆದರ್ಶದಲ್ಲಿ ಜಾಯ್ನ್ ಆಗಿ ಒಂದು 4 ವರ್ಷ ಆಯ್ತು. ನಾನು ಪ್ರತಿದಿನ ಸಂಜೆ ಇದ್ದೇನೆ, ಸೋಮವಾರದಿಂದ ಶನಿವಾರ ರಫ್ಲಿ ಅರೌಂಡ್ ಒಂದು 5 o'clock ಬಂದ್ರೆ ನಾನು ಒಂದು 6:30-7 ಗಂಟೆವರೆಗೆ ಇದ್ದೇನೆ ದಿನ. ಸೊ ಮೈ ರುಟೀನ್ ಹಸ್ ಬೀನ್ ದಿಸ್ ಆಫ್ಟರ್ ಐ ಮೂವ್ ಫ್ರಮ್ ಬ್ಯಾಂಗ್ಳೂರಲ್ಲಿ. ಮೊದಲಿದ್ದೆ ನಾನು 12-13 ವರ್ಷ. ಐ ಆಮ್ ಹ್ಯಾಪಿ ಚಂದ್ರಶೇಖರ್ ಸರ್ ಜೊತೆ ಇಲ್ಲೊಂದು ಕೆಲಸ ಮಾಡಿ, ಥಿಂಗ್ಸ್ ಆರ್ ಗುಡ್. ಸೈಮಿಲ್ಟೇನಿಯಸ್ಲಿ ಊರ್ ಕಡೆ ಮನೆಗೆ ಬರಬೇಕು ಅಂತೇಳಿ ಭಾರಿ ಆಸೆ ಇದ್ದವನಿಗೆ ಇಲ್ಲೊಂದು ನೆಲೆ ಕೊಟ್ಟಿದ್ದಕ್ಕೆ ಅವ್ರಿಗೊಂದು ನನ್ನ ಕೃತಜ್ಞತೆಗಳು. ಸೊ ಐ ಆಮ್ ಹ್ಯಾಪಿ ವಿತ್ ದಟ್ ಪಾರ್ಟ್ ಆಫ್ ಮೈ ಲೈಫ್ ಟು ವರ್ಕಿಂಗ್ ಹಿಯರ್. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಸ್ ಇಂದ ಚರ್ಮದ ಮೇಲಾಗುವ ದುಷ್ಪರಿಣಾಮ, ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆಯ ಬಗ್ಗೆ ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಸರ್ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ದೈಜಿ ವರ್ಲ್ಡ್ ವೈದ್ಯ ಲೋಕಕ್ಕೆ ನಿರೂಪಕಿ ಇಲ್ಲಿ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7.